ಗಾಡಿ ಚಾನ್ಸ್ ರೇಟ್ ಒಂದು ಟಾಟಾ ಎಸ್ಕು ರೇಟ್ ಇಲ್ಲ 285 ಫೈನಲ್ ಕೊಟ್ಬಿಡ್ತೀನಿ ಸರ್. ಕಸ್ಟಮರ್ 25 ಡೀಸೆಲ್ ಹಾಕ್ಸ್ಕೊಡ್ತೀನಿ ಸರ್. ನನಗೆ ಕಸ್ಟಮರ್ ಚೆನ್ನಾಗಿರ್ಬೇಕು ಸರ್. ಕಸ್ಟಮರ್ ಚೆನ್ನಾಗಿದ್ರೆ ನಮ್ಮ ಸಂಸ್ಥೆನೂ ಚೆನ್ನಾಗಿರುತ್ತೆ, ನಮ್ಮ ಸ್ಟಾಫು ಚೆನ್ನಾಗಿರ್ತಾರೆ, ಎನರ್ಜಿಯಾಗಿ ಎಲ್ಲ ಹೋಗ್ತಾ ಇರ್ತೀವಿ ಸರ್. ಚಿರಾಗಲ್ಲಿ ಈಗ ದೋಸ್ತ್ 20+ ದೋಸ್ತ್ ಇದೆ ಸರ್. ನಮ್ಮ ಆಲ್ ಬ್ರಾಂಚ್ ಕೇರ್ಪೇಟೆ, ಗುಂಡ್ಲುಪೇಟೆ ಎಲ್ಲ ಕಡೆ ದೋಸ್ತ್ ಇಟ್ಟಿದೀವಿ. ಈಗ ದೋಸ್ತ್ ಮಯ ಚಿರಾಗ್ ಮೋಟರ್ಸ್ ಅಂದ್ರೆ ದೋಸ್ತ್ ಅಂತ. ನಾನು ಯಾವಾಗ್ಲೂ ನಿಮ್ಗೆ ಕಣ್ಣು ಮುಚ್ಚಿ ವ್ಯಾಪಾರ ಯಾವುದು ಮಾಡಲ್ಲ. ಕಸ್ಟಮರ್ಗೆ ಟ್ರಾನ್ಸ್ಪರೆನ್ಸ್. ಚಿರಾಗ್ ಲಾಸ್ ಆದ್ರೂ ಕಸ್ಟಮರ್ ಲಾಸ್ ಆಗಬಾರ್ದು. ಇದು ನಮ್ಮ ಅಜೆಂಡಾ ಅಷ್ಟೇ. ಕಸ್ಟಮರ್ಗೆ ನಾವು ಖಂಡಿತವಾಗಿ ಓಡಿಸಿ ಟೆಸ್ಟ್ ಮಾಡಾದ್ಮೇಲೆ ಡೌನ್ ಪೇಮೆಂಟ್ ಮಾಡಿ ಸರ್. ಅಲ್ಲಿವರೆಗೆ ನೀವು ಪೇಮೆಂಟ್ ಮಾಡೋದು ಬೇಡ ಸರ್. ಯಾರೇ ಬರ್ಲಿ ಸರ್, ರೈತಾಪಿ ವರ್ಗದವನಿಗಿರ್ಬೋದು, ಮಿಡಲ್ ಕ್ಲಾಸ್ ಇರ್ಬೋದು, 0 ಇಂದ ಬಂದಿರೋನಿಗೆ ದುಡಿಯೋದಕ್ಕೆ ಅವಕಾಶ ಮಾಡೋದಕ್ಕೆ ಚಿರಾಗ್ ಖಂಡಿತವಾಗಿಯೂ ಸಪೋರ್ಟ್ ಮಾಡುತ್ತೆ ಸರ್. ಚಿರಾಗ್ ಮೋಟರ್ಸ್ ಒಂದು ಸಮೂಹ ಸಂಸ್ಥೆ, ಸಾಮೂಹಿಕ ಸಂಸ್ಥೆ ಸರ್. ನೀವು ಒಂದ್ ಕಡೆಯಿಂದ ಬನ್ನಿ, ನನ್ನ ಕಡೆಯಿಂದ ನಾನು ಒಂದಿಬ್ರು ಕೈ ಚಪ್ಪಾಳೆ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ. ಖುಷಿಯಿಂದ ನಿಮ್ಗೆ ಗಾಡಿನೂ ಅಷ್ಟೇ ಶೋರೂಮ್ ತರನೇ ವೆಹಿಕಲ್ ಪೂಜೆ ಮಾಡಿ, ಕಸ್ಟಮರ್ ಸ್ವೀಟ್ಸ್ ಕೊಟ್ಟು, ಕಸ್ಟಮರ್ಗೆ ಅನ್ಯೂನ್ಯವಾಗಿ ಡೆಲಿವರಿ ಕೊಡೋ ವಿಚಾರದಲ್ಲಿ ನಮ್ಮ ಸ್ಟಾಫ್ಸ್ ಎಲ್ಲ ನಾವು ಮಾಡ್ಕೊಡ್ತೀವಿ ಸರ್. ವಿನಾಯಕ ಚೌತಿ ಮತ್ತೆ ದಸರಾ ಸ್ಪೆಷಲ್ ಆಫರ್ 25 ಲೀಟರ್ ಡೀಸೆಲ್ ಫ್ರೀ ಮತ್ತೆ ಸೆಲೆಕ್ಟೆಡ್ ಗಾಡಿಗೆ ಸ್ಪೆಷಲ್ ಡಿಸ್ಕೌಂಟ್ ಆಫರ್ ಸರ್ ಕೊಡ್ತಾ ಇದ್ದಾರೆ. ಸೊ ವಿಡಿಯೋ ಲಾಸ್ಟ್ ವರೆ ನೋಡಿ, ಕೊನೆವರೆ ನೋಡಿ, ನಿಮಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ನಮಸ್ತೆ ಸರ್. ನಮಸ್ತೆ. ಈ ಸಾರಿ ವೆಹಿಕಲ್ಸ್ ಎಲ್ಲ ನಾವು ನೋಡಿದ್ದು ಎಲ್ಲ ಲೇಟೆಸ್ಟ್ ಮಾಡೆಲ್ಸು, ಬೆಸ್ಟ್ ಪ್ರೈಸ್, ಬೆಸ್ಟ್ ಆಫರ್ ನೀವು ಕೊಡ್ತಾ ಇದ್ದೀರಾ. ಮತ್ತು ಎಗೇನ್ ಗೌರಿ ಗಣೇಶ ಮತ್ತು ದಸರಾ ಇದೆ, ಅದೇ ನಿಮ್ಮ ಆಫರ್ಸು ಸರ್. ನಾನು ಪದೇ ಪದೇ ಹೇಳ್ತೀನಿ, ಕಸ್ಟಮರ್ಗೆ ಆಫರ್ಗಿಂತ ಒಳ್ಳೆ ವೆಹಿಕಲ್ ಬೇಕು ಇವಾಗ. ಪ್ಲಸ್ ಅದ್ರ ಜೊತೆಗೆ ಏನು ಅಂತಂದರೆ, ರೈತಾಪಿ ವರ್ಗದವರು ಮತ್ತು ಒಂದು ಮಿಡಲ್ ಕ್ಲಾಸ್ ಆಗಿರೋರು, ನಿರುದ್ಯೋಗಿಗೆ ಒಂದು ಒಳ್ಳೆ ವೆಹಿಕಲ್ ಸಿಗುವಂಥದ್ದು ಏನಾರಿದ್ರೆ ನಾನು ಚಿರಾಗ್ನ ಯಾಕೆ ಪ್ರಿಫರಬಲ್ ಮಾಡ್ತೀನಿ ಅಂದರೆ, ನಾನು ಕಸ್ಟಮರ್ ಜೊತೆಗೆ ಒಬ್ಬ ಡ್ರೈವರು ಸಂಪಾದನೆ ಮಾಡಬೇಕು, ಸಂಸ್ಥೆನೂ ಚೆನ್ನಾಗಿರಬೇಕು ಅನ್ನೋ ಅಜೆಂಡಾ ಇಟ್ಕೊಂಡಿರುವಂಥ ವ್ಯಕ್ತಿ ನಾನು. ಅವಾಗಲೂ ಹೇಳ್ತೀನಿ, ಚಿರಾಗ್ ಒಂದು ಸರ್ವಿಸ್ ಓರಿಯೆಂಟೆಡ್ ಸಂಸ್ಥೆ. ಸಾರ್ವಜನಿಕವಾಗಿ ನಿಮ್ಮ ಜೊತೆ ನಾನು ಇರ್ತೀನಿ, ನನ್ನ ಜೊತೆ ನೀವು ಕೈ ಜೋಡಿಸ್ತಾ ಇದ್ದೀರಾ. ನಾನು ಈ ಮಟ್ಟಕ್ಕೆ ಬರಬೇಕಂದ್ರೆ ಖಂಡಿತವಾಗಿಯೂ ನನಗೆ ಜನಗಳೇ ಸಪೋರ್ಟ್ ಮಾಡಿರೋದು ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಎಲ್ಲ ರಂಗದಲ್ಲೂ, ರಾಜಕೀಯ ರಂಗದಲ್ಲಿರ್ಬೋದು, ಬಿಸ್ನೆಸ್ ರಂಗದಲ್ಲಿರ್ಬೋದು, ನನ್ನ ಸೋಷಿಯಲ್ ಸರ್ವಿಸ್ ಆ್ಯಕ್ಟಿವಿಟೀಸಲ್ಲಿರ್ಬೋದು, ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋದು ಎಂಟೈರ್ ನಮ್ಮ ಕರ್ನಾಟಕದ ಜನತೆ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಮುಂಚೆ ನಾನು ಇವಾಗ ಕೇರ್ಪೇಟೆ ಹುಡುಗ ಅಂತ ಹೇಳ್ತಾ ಇದ್ದೆ, ಇವಾಗ ಕರ್ನಾಟಕದ ಜನತೆನೇ ಇಷ್ಟಪಡ್ತಾ ಇದ್ದಾರೆ. ನಾನು ಅವ್ರ ಜೊತೆ ಖಂಡಿತವಾಗಿಯೂ ಇರೋವರೆಗೂ ನಾನು ಈ ಹೆಸರನ್ನ ಉಳಿಸ್ಕೊತೀನಿ. ಚಿರಾಗ್ನ ಖಂಡಿತವಾಗಿಯೂ ಮುಂದೆ ಬೆಳೆಸೋವಂಥ ನಮ್ಮ ಸಂಸ್ಥೆ ಎಲ್ಲ ಸಿಬ್ಬಂದಿಗಳು ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಖಂಡಿತವಾಗೂ ಕಸ್ಟಮರ್ ಬೇಕಾಗಿರೋದೇನು, ಒಳ್ಳೆ ವೆಹಿಕಲ್ಲು ವಿತ್ ಲೋನ್ಸ್ ಫೆಸಿಲಿಟೀಸು, ನಮ್ಮ ಆಫೀಸ್ ಅಟ್ಮಾಸ್ಫಿಯರು. ನಾವು ಕಸ್ಟಮರ್ಸ್ ಬಂದರೆ ನಿಮಗೆ ಒಂದು ರಿಲೇಟೆಡ್ ಆಫ್ ಬಿಸ್ನೆಸ್ ಎಲ್ಲೂ ಸೆಕೆಂಡ್ ಹ್ಯಾಂಡ್ಲು ಮಾರ್ತಾ ಇದ್ದೀವಿ ಅನ್ನೋ ಕಾನ್ಸೆಪ್ಟ್ ಬರಬಾರ್ದು. ಗುಡ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಕೊಡ್ತಾ ಇದ್ದಾರಪ್ಪ, ನಾವಿಲ್ಲಿ ತಗೊಂಡ್ರೆ ಡಾಕ್ಯುಮೆಂಟ್ಸ್ ಪಕ್ಕ ಇರುತ್ತೆ, ಇನ್ಶೂರೆನ್ಸ್ ಪಕ್ಕ ಇರುತ್ತೆ, ಎಲ್ಲ ಪ್ರತಿಯೊಂದು ಟೈರು ಎಲ್ಲ. ಏನಕ್ಕೆ ಅಂತಂದರೆ ಸರ್, ಬಿಸ್ನೆಸ್ ಇವತ್ತೇನಾಗಿದೆ, ಕ್ವಾಲಿಟಿ ಇಲ್ಲ ಅಂತಂದರೆ ನಾವು ಖಂಡಿತವಾಗಿಯೂ ಮೇಲ್ ಬರೋಕ್ಕಾಗಲ್ಲ. ನಾನು ಯಾವತ್ತೂ ಹೇಳ್ತೀನಿ, ಕಾಯಕವೇ ಕೈಲಾಸ. ಬಸವಣ್ಣವ್ರ ತತ್ವನ ನಾನು ಇಷ್ಟಪಟ್ಟು ಅವ್ರ ಆದರ್ಶ ತತ್ವಗಳನ್ನು ಅಳವಡಿಸ್ಕೊಂಡಿರುವಂಥ ವ್ಯಕ್ತಿ. ಸರ್ ನಮಸ್ಕಾರ ಸರ್. ಎಲ್ಲ ಯೂಟ್ಯೂಬ್ ಗ್ರಾಹಕರಿಗೆ ನಮ್ಮ ಚಿರಾಗ್ ಮೋಟರ್ಸ್ ಮತ್ತು ಚಿರಾಗ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮತ್ತು ದಸರಾ ಹಬ್ಬದ ಶುಭಾಶಯಗಳು ಸರ್. ಓಕೆ ಸರ್, ಈಗ ಸ್ಪೆಷಲ್ ಆಫರ್ ಇದೆ, ವಿಡಿಯೋ ಮಧ್ಯೆಲ್ಲ ಸರ್. ದಿಸ್ ಮಂತ್ ಏನಿದೆ, ಒಳ್ಳೆ ಆಫರ್ ಅನ್ನೋದಕ್ಕಿಂತ ಕಸ್ಟಮರ್ಸ್ಗೆ ಒಳ್ಳೆ ವೆಹಿಕಲ್ ಇದೆ. ಅವ್ರು ದೂರದಿಂದ ಬಂದಿರೋರಿಗೆ 25 ಲೀಟರ್ ಡೀಸೆಲ್ ಫ್ರೀ ಇರುತ್ತೆ ಸರ್. ಅಪ್ ಟು ಗೌರಿ ಗಣೇಶ ಇರೋವರೆಗೂ 25 ಲೀಟರ್ ಡೀಸೆಲ್ ಫ್ರೀ ಇರುತ್ತೆ ಸರ್. ಸರ್ ಅಂದ್ರೆ ಕ್ವಾಲಿಟಿ ವೆಹಿಕಲ್ಸ್ ಏನಂತಂದ್ರೆ, ನಾನು ಎಕ್ಸ್ಪೆಷಲಿ ಮೈಸೂರು, ಮಂಡ್ಯ, ಚಾಮರಾಜನಗರ ಇಲ್ಲಿ ವೆಹಿಕಲ್ ಪ್ರಿಫರಬಲ್ ಮಾಡೋದ್ರಿಂದ ತುಂಬಾ ಕ್ವಾಲಿಟಿ ವೆಹಿಕಲ್ಸ್ ಇದೆ. ಕಸ್ಟಮರ್ ಬಂದು ಗಾಡಿ ನೋಡಬಹುದು ಸರ್. ಓಕೆ, ಫಸ್ಟ್ ಗಾಡಿನ KS0 ಮೈಸೂರು ಆರ್ಟಿಒ ಗಾಡಿ ಸೈಜ್ ಮಾಹಿತಿ ಕೊಡಿ ಸರ್. ಸರ್ ದಿಸ್ ವೆಹಿಕಲ್ ಟಾಟಾ ಏಸ್ HT 2018 ಮಾಡಲ್ ಮೈಸೂರು ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಜಿನಿಯನ್ 46,000 ಕಿಲೋಮೀಟರ್ ಓಡಿದೆ. 4 ಬ್ರಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ ಫ್ರೆಶ್ ಇದೆ, FC ಫ್ರೆಶ್ ಇದೆ, ಬಾಡಿ ಲೈನಿಂಗ್ ಫ್ರೆಶ್ ಇದೆ. ಇಂಟೀರಿಯರ್ ನೋಡಿ. ಕಸ್ಟಮರ್ಸ್ ಏನು ಅಂದ್ರೆ ಸರ್, ಇದು ಆಕ್ಚುಲಿ ಟಾಟಾ ಏಸ್ HT ಇದೆಯಲ್ಲ, ಇದು ಮಾರ್ಕೆಟ್ ಅಲ್ಲಿ ಮೂವಿಂಗ್ ವೆಹಿಕಲ್. ಆಫೀಸ್ ಪ್ರೈಸ್ ಬಂದು 380 ಇದೆ. ನಿಮ್ ಯೂಟ್ಯೂಬ್ ಇಂದ ಬಂದ್ರೆ 365 ಕೊಡ್ತೀನಿ ಸರ್. ಕಸ್ಟಮರ್ ಬರ್ಲಿ ಸರ್, 5,000 ಹೆಚ್ಚು ಕಮ್ಮಿ ಕೊಡೋಣ. ಆದ್ರೆ ಗಾಡಿ ಮಾತ್ರ
2020 ಟೆಸ್ಟ್ ಅಲ್ಲಿ ಇದೆ, BS4 ವೆಹಿಕಲ್ ಇದು. BS4 ಓಕೆ ಸರ್. ಪ್ಲೀಸ್ ಗಾಡಿನ ಎಲ್ಲ ತೋರಿಸಿ ಸರ್, ಇಂಟೀರಿಯರ್ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಸರ್. ಲೋನ್ ಎಷ್ಟು ಆಗ್ಬೋದು ಸರ್? ಸರ್ 3,320,000 ಗಂಟು ಲೋನ್ ಆಗ್ಬಿಡುತ್ತೆ ಸರ್. ಓಕೆ ಫೈನ್ ಓಕೆ. 320 ಲೋನ್ ಆಗುತ್ತೆ. 365 ಹೇಳ್ತಾರೆ. 3,65,000 AS-ST KS ಮೈಸೂರು RTO ವೆಹಿಕಲ್. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ನೋಡ್ತಾ ಇದ್ದೀರಾ, ಬಾಡಿ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. ಟೈರ್ಸ್ ಕೂಡ ನೀವು ನೋಡಬಹುದು, MRF ಕಂಪನಿ ಟೈರ್ಸ್, 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಮತ್ತೆ ಪೈಪ್ ಸೆಟ್ ಎಲ್ಲ ನೀಟಾಗಿ ಪೇಂಟ್ ಆಗಿದೆ. ತೊಟ್ಟಿನ ಸೂಪರ್ ಕಂಡೀಷನ್ ಐತೆ. ಇದು KS ಮೈಸೂರು RTO ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್. ತೊಟ್ಟಿನ ಹಂಗೆ ನೀವು ನೋಡಬಹುದು, ತೊಟ್ಟಿ ತುಂಬಾ ನೀಟಾಗೈತೆ. ಪದ ಹೇಳ್ತಾ ಇದ್ದೀನಿ, ಮೈಸೂರು ವೆಹಿಕಲ್, ಮಂಡ್ಯ ವೆಹಿಕಲ್ ನಮ್ಮ ಹತ್ರ ಜಾಸ್ತಿ ಇರುವಂತದ್ದು. ಇದು 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್. 4 ಬ್ರಾಂಡ್ ಟೈರ್ ಇದೆ. 4.25 ಲಕ್ಷ ಅಷ್ಟೇ ಸರ್. 4 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. 4,25,000 ಹೇಳ್ತಾರೆ ಸರ್. ಈ ವೆಹಿಕಲ್ ನೋಡಿ, ಇದನ್ನ KS ಮೈಸೂರು RTO ACE ಗೋಲ್ಡ್ ಇದೆ. ಬಾಡಿ ಎಲ್ಲ ತುಂಬಾ ನೀಟಾಗಿ ಪೇಂಟ್ ಎಲ್ಲ ಸೂಪರ್ ಇದೆ. ಒಳಗಡೆ ಸೀಟ್ಸ್ ಕೂಡ ನೋಡಿ, ಸೀಟ್ ಕವರ್ ಕೂಡ ಸೂಪರ್ ಕಂಡೀಷನ್ ಐತೆ. ಹಂಗೆ ಟೈರ್ಸ್ ನೋಡಿ, MRF ಕಂಪನಿ ಟೈರ್ಸ್ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, 4 ಟೈರ್ಸ್ ಹೊಸ ಟೈರ್ಸ್. ಮತ್ತೆ ಪೈಪ್ ಸೆಟ್ ನೋಡ್ತಾ ಇದೆ, ಕಂಪ್ಲೀಟ್ ಪೇಂಟ್ ಇದೆ. ರ್ಯಾಟ್ ಟೈರ್ಸ್ ಕೂಡ ನೋಡಬಹುದು. MRF ಕಂಪನಿದು ಬ್ರಾಂಡ್ ನ್ಯೂ ಟೈರ್ಸ್ ಐತೆ ನಿಮ್ಗೆ. ACE ಗೋಲ್ಡ್ KA54 2023 ಗಾಡಿ ಎಷ್ಟು ಹೊಡಿದೆ ಅಂತೀರಾ? ಬರೀ 23,000. ಸಿಂಗಲ್ ಓನರ್ ವೆಹಿಕಲ್. ಇನ್ನು ಸೀಟ್ ಕವರ್ ಬಿಚ್ಚಿಲ್ಲ ಸರ್. ಗಾಡಿ ಕಸ್ಟಮರ್ಸ್ ನಾನು ಪದೇ ಹೇಳ್ತೀನಿ ಸರ್, ನಾನು ಮಾಡ್ಲು ವೆಹಿಕಲ್ಗೆನೆ 100 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಅಂತ ಹೇಳ್ತೀನಿ. ನಾನು ಎಲ್ಲ ಲೋ ಮಾಡ್ಲಿಕ್ಕೆ ಹೇಳಲ್ಲ ದಯವಿಟ್ಟು. ಆಮೇಲೆ ಏನಪ್ಪ ಇದೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಇಷ್ಟೊಂದು ಕಂಡೀಷನ್ ಆಗಿ ಹೇಳ್ತಾರೆ ಅಂತ ಹೇಳ್ತಾರೆ. ನಾನು ಐ ಮಾಡೆಲ್ ಮಾತ್ರ 22, 23, 24 ಮಾಡ್ಲಿಕ್ಕೆ ಮಾತ್ರ ಹೇಳ್ತೀನಿ. ಏನಕ್ಕೆ ಅಂದ್ರೆ ಗಾಡಿ ಆ ಟೇಸ್ಟ್ ಇರುತ್ತೆ. ನಮ್ಮ ಹತ್ರ ಆಲ್ಮೋಸ್ಟ್ ಬ್ಯಾಂಕಿಂಗ್ ಅಲ್ಲಿ ತೆಗೆಯೋದ್ರಿಂದ 2,000, 5,000, 10,000 ಓಡೋ ಗಾಡಿಗಳೇ ನನ್ನ ಹತ್ರ ಜಾಸ್ತಿ ಇದೆ. ಅದರಿಂದ ನಿಮ್ಗೆ 100 ರೂಪಾಯಿ ಖರ್ಚಿದ್ರು ವಾಪಸ್ ತಗೋತೀನಿ ಅಂತ ಪದೇ ಹೇಳ್ತಾ ಇದೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ನಾಗಮಂಗಲ ರಿಜಿಸ್ಟ್ರೇಷನ್ ಗಾಡಿ, 21,000 ಓಡಿದೆ. ಗಾಡಿ ಇನ್ನು ಸೀಟ್ ಕವರ್ ಬಿಚ್ಚಿಲ್ಲ. ಬಾಡಿ ಲೈನಿಂಗ್ ಇಸ್ ವೆರಿ ಗುಡ್. 4 ಬ್ರಾಂಡ್ ಟೈರ್ ಏನಿದೆ ಗಾಡಿಲೇ ಬಂದಿದೆ. 5.20 ಹೇಳ್ತಾ ಇದೀವಿ ಸರ್. ಕಸ್ಟಮರ್ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಓಕೆ, 5.20 ನೆಗೋಷಿಯಬಲ್ ಸರ್ ಹೇಳ್ತಾರೆ. ಸರ್ ಲೋನ್ ಎಷ್ಟು ಗಂಟೆ ಆಗ್ಬೋದು ಇದಕ್ಕೆ? ಸರ್ 4.80 ಆಗುತ್ತೆ. ಓಕೆ ಫೈನ್. ಇದು ನೋಡಿ, ಲೆಸ್ ಡ್ಯೂನ್ ವೆಹಿಕಲ್, ಓನ್ಲಿ 21,000 ಕಿಲೋಮೀಟರ್ಸ್ ಓಡೋ ಇದೆ. ನಿಮ್ಗೆ ಬರೀ 21,000 ಓಡಿಸೋ ಗಾಡಿ ಇದು. ಲೆಸ್ ಡ್ಯೂನ್ ವೆಹಿಕಲ್, ACE ಗೋಲ್ಡ್ ವೆಹಿಕಲ್, KA54 ರಿಜಿಸ್ಟ್ರೇಷನ್. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ನೋಡ್ತಾ ಇದೆ, ಪೇಂಟ್ ವರ್ಕ್, ಸ್ಟಿಕರಿಂಗ್ ಎಲ್ಲ ಸೂಪರ್ ಆಗೈತೆ. ಟೈರ್ಸ್ ಕೂಡ ಗುಡ್ ಕಂಡೀಷನ್ ಇದೆ. ಹಂಗೆ ನೋಡಬಹುದು, 4 ಟೈರ್ಸ್ ಟಾಪ್ ಕಂಡೀಷನ್. ಒಳಗಡೆ ಇಂಟೀರಿಯರ್ಸ್ ನೀವು ನೋಡಬಹುದು ನೋಡಿ, ಸೀಟ್ ಕವರ್ಸ್ ಕೂಡ ಬಿಚ್ಚಿಲ್ಲ, ಆ ತರ ಐತೆ. ಮತ್ತೆ ಇಲ್ಲಿ ನೀವು ನೋಡಬಹುದು, ಪೈಪ್ ಸೆಟ್ ಎಲ್ಲ ನೀಟ್ ಆಗಿದೆ. ಟೈರ್ಸ್ ಗುಡ್ ಕಂಡೀಷನ್ ಐತೆ ನಿಮ್ಗೆ. AS-HT ಪ್ಲಸ್ ಇದು KS04 ರಿಜಿಸ್ಟ್ರೇಷನ್ ಸರ್. KS04 ಸೆಕೆಂಡ್ ಓನರ್ ಆಗಿದೆ. ಗಾಡಿ ಇಲ್ಲೇ ಲೋಕಲ್ ಆಗಿರೋದು. ಗಾಡಿ ಬಂದು 30,000 ಓಡಿದೆ ಅಷ್ಟೇ. 4 ಬ್ರಾಂಡ್ ಟೈರ್ ಫಿಟ್ ಮಾಡಿದೀವಿ. ಇನ್ಶೂರೆನ್ಸ್ FC ಎಲ್ಲ ಫ್ರೆಶ್ ಇದೆ. ಗಾಡಿ HT ಆಲ್ಮೋಸ್ಟ್ ಮೂವಿಂಗ್ ವೆಹಿಕಲ್, ಜಸ್ಟ್ ಲೈಕ್ ಕಾರ್ ವೆಹಿಕಲ್. ತೊಟ್ಟಿ ಎಲ್ಲ ಲಾಂಗ್ ಇದೆ. ಗಾಡಿ ಏನಿದೆ ನಿಮ್ಗೆ 5.30 ಹೇಳ್ತಾ ಇದೀನಿ ಸರ್. ಕಸ್ಟಮರ್ ಬರ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಗಾಡಿ 5 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಓ ಗ್ರೇಟ್. ಇಲ್ಲಿ ನೋಡಿ, 50-30 ನಿಮ್ಗೆ 5 ಲಕ್ಷ ಲೋನೇ ಆಗ್ತದೆ. ಬರೀ 30,000 ಕೊಟ್ಟಿದ್ರೆ ಗಾಡಿ ನಿಮ್ದು ಆಗ್ತದೆ. AS-HT ಪ್ಲಸ್. HT ಪ್ಲಸ್ ಅಲ್ಲಿ ತೊಟ್ಟಿ ನಿಮ್ಗೆ ಒಂದು ಲೆಂತ್ ಲಾಂಗ್ ಆಗೇ ಇರ್ತದೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ನೋಡಬಹುದು. ಟೈರ್ಸ್ ಓಕೆ ಕಂಡೀಷನ್ ಐತೆ. ಬಾಡಿ ಸೂಪರ್ ಆಗೈತೆ. ಇಲ್ಲಿ ನೋಡಿ, ನಿಮ್ಗೆ ರೈನ್ ಟಾಪ್ ಲಿಯನ್ಸ್ ಎಲ್ಲ ಮಾಡಿದ್ದಾರೆ ಇಲ್ಲಿ. ಸೊ ಮಳೆ ಬಂದಾನು ಏನು ತೊಂದರೆ ಇಲ್ಲ ನಿಮಗೆ. ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಐತೆ. ಜೀತೋ 2017 ಮಾಡಲು 09 ವೆಹಿಕಲ್. ನಮ್ಮ ಹತ್ರ ಎಲ್ಲ ವೆಹಿಕಲ್ 09 ವೆಹಿಕಲ್ ಸರ್. ಗಾಡಿ ನಮ್ಮಲ್ಲೇ ಚಿರಾಗ್ ಫೈನಾನ್ಸ್ ಅಲ್ಲಿ ಕೊಟ್ಟಿದ್ದು. ಕಸ್ಟಮರ್ಸ್ ಏನೋ ಒಂದ್ ಕಡೆ ಕಟ್ಟಕ್ ಆಗಿರ್ಲಿಲ್ಲ, ಬೈ ಮಾಡಿದೆ ನಾನು. ಯಾಕೆಂದ್ರೆ ನೇರವಾಗಿ ನೈಜತೆ ಹೇಳ್ತೀನಿ. ಗಾಡಿ ಏನಿದೆ ನಮ್ದು ಚಿರಾಗ್ ಫೈನಾನ್ಸ್ ವೆಹಿಕಲ್. ಇದು ಗಾಡಿ ಪರ್ಚೇಸಿಂಗ್ ಆಫ್ ಚಿರಾಗ್ ಫೈನಾನ್ಸ್. ಅನಂತರ ಚಿರಾಗ್ ಮೋಟಾರ್ಸ್ ಬರ್ತದೆ. ಗಾಡಿ ಏನಿದೆ 4 ಬ್ರಾಂಡ್ ಟೈರ್ ಇದೆ. ಎಲ್ಲ ಬಾಡಿ ಲೈನಿಂಗ್ ಇದೆ. ಚಾನ್ಸ್ ರೇಟ್ ಸರ್ 2.60 ಹೇಳ್ತಾ ಇದೀವಿ. ಹೆಚ್ಚು ಕಮ್ಮಿ ಬಂದ್ಲಿ ಕಸ್ಟಮರ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, ಓನ್ಲಿ 2,60,000 2.60 ಆಗುತ್ತೆ. ಮಹೇಂದ್ರ ಜೀತೋ KA09 ನೀವು ನೋಡಬಹುದು. ಮೈಸೂರು RTO ವೆಹಿಕಲ್ ಅದು. KA09 ಇತ್ತು. ಇನ್ಶೂರೆನ್ಸ್ FC 4 ಬ್ರಾಂಡ್ ಟೈರ್. ನಾನು ಪದೇ ಹೇಳ್ತೀನಿ ಸರ್, ನನಗೆ ಕಸ್ಟಮರ್ ಚೆನ್ನಾಗಿರ್ಬೇಕು ಸರ್. ಕಸ್ಟಮರ್ ಚೆನ್ನಾಗಿದ್ರೆ ನಮ್ಮ ಸಂಸ್ಥೆನೂ ಚೆನ್ನಾಗಿರುತ್ತೆ, ನಮ್ಮ ಸ್ಟಾಫು ಚೆನ್ನಾಗಿರ್ತಾರೆ. ಎನರ್ಜಿಯಾಗಿ ಎಲ್ಲ ಹೋಗ್ತಾ ಇರ್ತೀವಿ. ಅಲ್ಟಿಮೇಟ್ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದೀವಿ ಅಂತ ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತೀನಿ. ಚಿರಾಗ್ ಬಂದು ಸಾಮೂಹಿಕ ಸಂಸ್ಥೆ. ಇದು ಸರ್ವಿಸ್ ಓರಿಯೆಂಟೆಡ್ ಕಂಪನಿ ಅಂತ ಪದೇ ಹೇಳ್ತೀನಿ ಸರ್. ಈಗ ಕೂಡ 25 ಲೀಟರ್ ಡೀಸೆಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ವೆಹಿಕಲ್ ನೋಡಿ, ಎಕ್ಸ್ಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಸ್ಟಿಕರಿಂಗ್ ವರ್ಕ್ ಕೂಡ ಸೂಪರ್ ಆಗೈತೆ. ಟೈರ್ಸ್ MRF ಕಂಪನಿ ಟೈರ್ಸ್ ಸಿಗ್ತಾ ಇದೆ. ಹಂಗೆ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ನೀಟ್ ಆಗಿದೆ. ವೆಹಿಕಲ್ ತುಂಬಾ ನೀಟ್ ಆಗಿದೆ. ಮಹೇಂದ್ರ ಜೀತೋ KA09 ಎಂಡೂರಾ ಮಾಡಲ್ ಇದು. ತೊಟ್ಟಿ ಕೂಡ ಸೂಪರ್ ಕಂಡೀಷನ್ ಇದೆ. ಇಲ್ಲಿ ನೋಡಿ, ನಿಮ್ಗೆ ಒಂದು ರಸ್ಟ್ ಡೆಂಟ್ ಯಾವುದೇ ಇಲ್ಲ. ಸೂಪರ್ ಟಾಪ್ ಕಂಡೀಷನ್ ಇದೆ. ಮಹೇಂದ್ರ ಜೀತೋ ಇದು 07 ಮಹೇಂದ್ರ ಸುಪ್ರೋ ಸರ್. ಯಾವ ಮಾಡಲ್ ಸರ್? 2022-23 ರಿಜಿಸ್ಟ್ರೇಷನ್. ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಾಡಿ ಲೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. 4 ಬ್ರಾಂಡ್ ಟೈರ್ ಇದೆ. ಇನ್ಶೂರೆನ್ಸ್ FC ಫ್ರೆಶ್ ಇದೆ ಸರ್. ಕಸ್ಟಮರ್ ಬರ್ಲಿ ಸರ್. 4.25 ಚಾನ್ಸ್ ರೇಟ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್.
ಓಕೆ ಫೈನ್. 4,500 ಹೇಳ್ತಾರೆ. ಇದು ಹೆಚ್ಚು ಕಮ್ಮಿ ಮಾಡ ಸರ್. ಕಸ್ಟಮರ್ ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂತಂದ್ರೆ, ಕಸ್ಟಮರ್ ಬಂದು ವಿಸಿಟ್ ಮಾಡಿ. ನಾನು ದೂರದಿಂದ ಬಂದಿರೋ ಕಸ್ಟಮರ್ಸ್ಗೆ ಏನ್ ಮಾಡ್ತೀನಿ ಅಂತಂದ್ರೆ, ಅವ್ರ ಗಾಡಿ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಅವ್ರು ಬಂದಿರೋ ರೂಮ್ ಅಲಯನ್ಸ್ ಕೊಡ್ತೀನಿ, ಇನ್ಕ್ಲೂಡ್ ಬಸ್ ಫೇರ್ ಕೊಡ್ತೀನಿ. ಗಾಡಿ ಬಂದು ನೋಡ್ಬೇಕಷ್ಟೇ. ಗಾಡಿ ಬಂದು ನೋಡ್ದೇನೆ ಬರೀ ಫೋಟೋ ಹಾಕ್ಸಿ ಕೇಳ್ಕೊಳ್ಳೋದು ಮಾಡೋದಂದಾಗ ಏನಾಗುತ್ತೆ, ವರ್ಕ್ ಶೆಡ್ಯೂಲ್ ಅಲ್ಲಿ ನಮ್ಮವರು ಅವ್ರಿಗೆ ಫೋಟೋ ಕಳಿಸ್ತಾರೆ, ಫಾಲೋ ಅಪ್ ಅಲ್ಲಿ ಎಲ್ಲೋ ಒಂದು ಪೆಂಡಿಂಗ್ ಇರುತ್ತೆ. ನೀವು ಗಾಡಿ ತಗೊಳ್ಳೇಬೇಕು ಅಂತ ಏನಾರಿದ್ರೆ ಖಂಡಿತ ಚಿರಾಗ್ಗೆ ಒಂದ್ಸಲ ವಿಸಿಟ್ ಮಾಡಿ, ಗಾಡಿ ಬಂದು ನೋಡಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಿಮ್ ಬಸ್ ಅಲಯನ್ಸ್ ಕೊಡ್ತೀನಿ ಅಂತ ಹೇಳಿದೀನಿ, ಪದೇ ಪದೇ ಹೇಳ್ತಾ ಇದೀನಿ ಸರ್. ಸರ್ ಲೋನ್ ಆಗ್ಬೋದು ಈ ಗಾಡಿಗೆ? ಸರ್ ನಿಮ್ 4,30,000 ಲೋನ್ ಆಗ್ಬಿಡುತ್ತೆ ಸರ್. ಓಕೆ ಗ್ರೇಟ್ ಗ್ರೇಟ್. ಇಲ್ಲಿ ನೋಡಿ ಆಲ್ಮೋಸ್ಟ್ 4,30,000 ಬರೀ ನಿಮ್ಗೆ ಲೋನೇ ಆಗುತ್ತೆ ಅಂತ. KS07 ರಿಜಿಸ್ಟ್ರೇಷನ್, ಮಹೇಂದ್ರ ಮ್ಯಾಕ್ಸಿ ಐತೆ ಇದು. ಟೈರ್ಸ್ ನೋಡಿ 4 ಟೈರ್ಸ್ ನಿಮ್ಗೆ ಸೂಪರ್ ಶೋರೂಮ್ ಕಂಡೀಷನ್, ಟಾಪ್ ಕ್ಲಾಸ್ ಕಂಡೀಷನ್. ಎಕ್ಸ್ಟರ್ನಲ್ ಬಾಡಿ ತುಂಬಾ ನೀಟ್ ಆಗಿದೆ. ಇಲ್ಲಿ ಪೈಪ್ ಸೆಟ್ ಎಲ್ಲ ನೋಡಿ, ನೀವು ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಟೈರ್ಸ್ ನೋಡಿ, ರ್ಯಾಕ್ ಟೈರ್ಸ್ ನೋಡಬಹುದು. MRF ಕಂಪನಿ ಟೈರ್ಸ್. ಸರ್ ಬಂದು ಬ್ರಾಂಡೆಡ್ ಕಂಪನಿ, ಅದನ್ನು MRF ಕಂಪನಿ ಟೈರ್ಸ್ ಮಾತ್ರ ಯೂಸ್ ಮಾಡೋದು. ಎಲ್ಲ ಶೋರೂಮ್ ಕಂಡೀಷನ್ ಟೈರ್ಸ್. ಹಂಗೆ ಎಕ್ಸ್ಟರ್ನಲ್ ಬಾಡಿ ಟೂರ್ ನೋಡ್ತಾ ಇದ್ರೆ KS07 ರಿಜಿಸ್ಟ್ರೇಷನ್ ಇತ್ತು. ಇಲ್ಲಿ ನೋಡೋದು ಪೈಪ್ ಸೆಟ್ ಮತ್ತೆ ತೊಟ್ಟಿ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಸರ್. ಇದು ಸರ್ ಜಸ್ಟ್ ಇವಾಗ ತಾನೇ ಬಂದಿರೋದು 2019 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ನೋಡಿ ಬಾಡಿ ಲೈನಿಂಗ್ 4 ಬ್ರಾಂಡ್ ಟೈರ್ ಐತೆ. ಈಗ RF ಇಂದ ಬಂದಿರೋದು, ಇನ್ನು ಸ್ಟಿಕ್ಕರಿಂಗ್ ಹೋಗಿಲ್ಲ, ಆಯಿಲ್ ಚೇಂಜ್ ಆಗಿಲ್ಲ, ಜನರಲ್ ಚೆಕಪ್ಸ್ ಆಗಿಲ್ಲ. ಈಗ ಬಂದಿರೋ ವೆಹಿಕಲ್ ನಿಮ್ಗೆ ಇಮಿಡಿಯೇಟ್ ತೋರಿಸ್ತಾ ಇರೋದಷ್ಟೇ. ಇನ್ನು ವಾಷಿಂಗ್ ಆಗಿಲ್ಲ. ಗಾಡಿ ಬಾಡಿ ಲೈನಿಂಗ್ ನೋಡಿ ಸರ್, ಇದು ಮೈಸೂರು ಗಾಡಿನೇ. K09 ಇದು ಮೈಸೂರು ಗಾಡಿನೇ, 2019 ಮಾಡಲು. FC ಇನ್ಶೂರೆನ್ಸ್, ಟೈರ್ ಎಲ್ಲ ಬಾಡಿ ಲೈನಿಂಗ್ ವೆರಿ ಗುಡ್ ಸರ್. 320ಕ್ಕೆ ಕೊಡ್ತೀನಿ ಸರ್. ಓಕೆ. ಮಹೇಂದ್ರ ಜೀತೋ ಅದು ಅಲ್ವಾ ಸರ್? 2019. ಓಕೆ. ಜೀತೋ 2019 BS4 ವೆಹಿಕಲ್. BS4 ಇದು BS4 ವೆಹಿಕಲ್. ಹಂಗೆ ನೋಡಿ ಹೀಗೆ ಬಂದ ಗಾಡಿ ನೋಡಿ. ಸೀಟ್ ಎಲ್ಲ ಸೂಪರ್ ಆಗಿ ಐತೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಟೈರ್ಸ್ ಕೂಡ ಗುಡ್ ಕಂಡೀಷನ್ ಐತೆ ಸರ್. ಎಲ್ಲ ನಿಮ್ಗೊಂದು ಅಪ್ ಟು ಡೇಟ್ ರೀಫರ್ಬಿಶ್ ಮಾಡಿ ಕೊಡ್ತಾರೆ. ಗಾಡಿ ಅಪ್ ಟು ಡೇಟ್ ಕಂಡೀಷನ್ ಮಾಡಿ ಕೊಡ್ತಾರೆ. ಎಲ್ಲ ಸೂಪರ್ ಆಗಿ ಐತೆ. ಇದು ಅಶೋಕ್ ಲೇಲ್ಯಾಂಡ್ ದೋಸ್ತ್ ಪ್ಲಸ್ LS KA53 ರಿಜಿಸ್ಟ್ರೇಷನ್. ಸರ್ ದೋಸ್ತ್ ಅಂತ ಕೇಳ್ತಾ ಇದ್ರಲ್ಲ ಸರ್, ಚಿರಾಗಲ್ಲಿ ಈಗ ದೋಸ್ತ್ 20+ ದೋಸ್ತ್ ಇದೆ ಸರ್. ನಮ್ಮ ಆಲ್ ಬ್ರಾಂಚ್, ಕೇರ್ಪೇಟೆ, ಗುಂಡ್ಲುಪೇಟೆ ಎಲ್ಲ ಕಡೆನೂ ದೋಸ್ತ್ ಇಟ್ಟಿದೀವಿ. ಈಗ ದೋಸ್ತ್ ಮಯ ಚಿರಾಗ್ ಮೋಟರ್ಸ್ ಅಂದ್ರೆ ದೋಸ್ತ್ ಅಂತ. 2022 ಮಾಡಲು, 2021 ಮಾಡಲು, 2020 ಮಾಡಲು, 2021 ಮಾಡಲು, ಇನ್ನು 24, 23 ಆ ಕಡೆ ತೋರಿಸ್ತೀನಿ ಸರ್. 4 ದೋಸ್ತ್ ಇದೆ. ರೇಟ್ ಹೇಳ್ಬಿಡ್ತೀನಿ ಕೇಳಿ ಸರ್. 2023 7 ಲಕ್ಷ ಚಾನ್ಸ್ ರೇಟ್ ಸರ್. ಓಕೆ. 2021 660 ಕೊಟ್ಬಿಡ್ತೀನಿ ಸರ್. 2020 ಸರ್ ನಿಮ್ ಯೂಟ್ಯೂಬ್ ಇಂದ ಬರ್ಲಿ ಸರ್, 580ಗೆ ಕೊಟ್ಬಿಡ್ತೀನಿ ಸರ್. 580. ಓಕೆ ಸರ್. 2021 ಬಡಾ ದೋಸ್ತು ಸರ್ 7 ಲಕ್ಷ ಹೇಳ್ತಾ ಇದೀವಿ ಸರ್. ಕಸ್ಟಮರ್ ಬರ್ಲಿ ಸರ್, ಚಾನ್ಸ್ ರೇಟ್ ಕೊಟ್ಬಿಡ್ತೀನಿ ಸರ್. ಓಕೆ. ಚಾನ್ಸ್ ರೇಟ್ ಕೊಡ್ತಾ ಇದೆ. 4 ಗಾಡಿ ಇದೆ. ಇಲ್ಲಿ ನೋಡಿ ಇದು KS09 ರಿಜಿಸ್ಟ್ರೇಷನ್ ಮೈಸೂರು ಗಾಡಿ ಇದು. ಮೈಸೂರು ಗಾಡಿ ಇದು. ಹಂಗೆ ನೋಡಿ ಎಕ್ಸ್ಟರ್ನಲ್ ಎಲ್ಲ ನೋಡಿ, ಎಲ್ಲ ಪೈಪ್ ಸೆಟ್ ಎಲ್ಲ ಸೂಪರ್ ಆಗಿದೆ. ಟೈರ್ಸ್ ಗುಡ್ ಕಂಡೀಷನ್ ಎಲ್ಲ ಇದೆ ಇದು. ಹಂಗೆ ನೋಡಲ್ಲ. ಇಲ್ಲಿ ನೋಡಿ ಇದು KA13 ರಿಜಿಸ್ಟ್ರೇಷನ್ ಸರ್. ಆಲ್ ಪ್ರಾಡಕ್ಟ್ ನೀವು ನೋಡ್ತಾ ಇದ್ರೆ ಸರ್, ಗಾಡಿ ಯಾವ್ದು ತಗೋಬೇಕು ಅನ್ನೋ ಚಾನ್ಸ್ ಕಸ್ಟಮರ್ಗೆ ಕನ್ಫ್ಯೂಸ್ ಆಗುತ್ತೆ ಸರ್. ಯಾವ್ದು 21 ತಗೊಳ್ಳ, 20 ತಗೊಳ್ಳ, 22 ತಗೊಳ್ಳ, 23 ತಗೊಳ್ಳ, ಕಸ್ಟಮರ್ಗೆ ಕನ್ಫ್ಯೂಸ್ ಆಗ್ಬೇಕು. ಯಾಕಂದ್ರೆ ಗಾಡಿ ಟೈರ್ ಅಷ್ಟೇ, ಇಂಟೀರಿಯರ್, ಬಾಡಿ ಲೈನಿಂಗ್ಸ್, ಸೀಟ್ ಕವರ್ಸ್ ಪ್ರತಿಯೊಂದು ಮಾಡಿದೀವಿ. ಆದ್ರೆ ನಾನು ಹೇಳೋದೇನು ಗೊತ್ತಾ ಸರ್, ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮ್ಯಾಕ್ಸಿಮಮ್ ನಾವು ಟ್ರೂ ವ್ಯಾಲ್ಯೂ ಅಲ್ಲಿ ಕಸ್ಟಮರ್ಗೆ ಗುಡ್ ವೆಹಿಕಲ್ ಸಿಗ್ಬೇಕು ಅನ್ನೋದೇ ಮಾಡಿರೋದು. 100ಕ್ಕೆ 1ರಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಎಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ನನಗೆ ದಯವಿಟ್ಟು ನನ್ನ ಎಲ್ಲ ಗ್ರಾಹಕರಿಗೆ ಹೇಳೋದಿಷ್ಟೇ, ದಯವಿಟ್ಟು ಬಂದು ಚಿರಾಗಲ್ ಗಾಡಿ ನೋಡಿ. ಖಂಡಿತವಾಗಿಯೂ ನನ್ನ ಆನರಬಲ್ ಹೇಳ್ತಾ ಇದ್ದೀನಿ, ಕ್ವಾಲಿಟಿ ಮ್ಯಾಕ್ಸಿಮಮ್ ಮಾಡ್ತೀನಿ. ಕಸ್ಟಮರ್ಗೆ ಲಾಂಗ್ ಟರ್ಮ್ ಆಗಿ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸರ್. ಇದನ್ನ KA53 ರಿಜಿಸ್ಟ್ರೇಷನ್. ಟೈರ್ಸ್ ಎಲ್ಲ 4 ಟೈರ್ಸ್ ಹೊಸ ಟೈರ್ಸ್ ಅಂತ ಹೇಳ್ತಾರೆ. ಟೈರ್ಸ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಐತೆ. ಹಿಂಗೆ ಇಲ್ಲೇ ನೋಡಿ, ಹಂಗೆ ಪೈಪ್ ಸೆಟ್ ಎಲ್ಲ ಸೂಪರ್ ಕಂಡೀಷನ್ ಐತೆ. ದೋಸ್ತ್ ಪ್ಲಸ್ LS 4 ಗಾಡಿ 4 ಮಾಡಲ್ ಐತೆ. ಇದನ್ನು ನೋಡ್ಬೋದು. ಇಲ್ಲಿ ನೋಡಿ KA13 ರಿಜಿಸ್ಟ್ರೇಷನು. ಪೈಪ್ ಸೆಟ್ ಎಲ್ಲ ಸೂಪರ್ ಆಗೈತೆ. ಇಲ್ಲಿ ಈ ಗಾಡಿನ ನೋಡಿ, ಇದು ನಿಮ್ಗೆ ಚಾನ್ಸ್ ರೇಟ್ ಸರ್ ಕೊಡ್ತೀನಿ ಅಂತಾರೆ. ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಮಾಡಿ ಈ ಗಾಡಿ ನಿಮ್ಗೆ ಕೊಡ್ತೀನಿ ಅಂತಾರೆ. KA13 ರಿಜಿಸ್ಟ್ರೇಷನ್ ಅದು ಸರ್. 2019 ಮಾಡಲು 1.7 ಗಾಡಿ. 4 ಬ್ರಾಂಡ್ ಟೈರ್ ಇದೆ. ಇನ್ಶೂರೆನ್ಸ್, FC 2 ಫ್ರೆಶ್ ಇದೆ. 740 ಸರ್. ಬರ್ಲಿ ಸರ್, ಕಸ್ಟಮರ್ ಹೆಚ್ಚು ಕಮ್ಮಿ ಕೊಡೋಣ ಸರ್. ಆದ್ರೆ ಕಸ್ಟಮರ್ ತಗೊಂಡೋಗಿ ಬದುಕ್ಬೇಕು ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ನಂಗೆ ಬುಲೋರೋ ಕಾನ್ಸೆಪ್ಟ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಮೈಸೂರು ಇದರಲ್ಲಿ ಕಸ್ಟಮರ್ ಏನಾಗಿದೆ, ಹೊಸ ವೆಹಿಕಲ್ಗೆ ಹೋಗೋ ಚಾನ್ಸಸ್ ಇದೆ. ಬುಲೋರೋ ಮಾರ್ಕೆಟ್ ಸ್ಲೋಲಿ ಡೌನ್ ಇದೆ ಸರ್. 6 ಮಂತ್ ಇಂದ ಡೌನ್ ಇದೆ. ನಾನು ಹೇಳ್ತಾ ಇದ್ದೀನಿ, ಕಸ್ಟಮರ್ ಬರ್ಲಿ, ಖಂಡಿತ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್. ಓಕೆ ಫೈನ್. ಇದು ನೋಡಿ ಬೊಲೆರೋ ಪಿಕಪ್. ಇದು ನೋಡಿ ಸರ್, ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಹೇಳ್ತಾರೆ. ಟೈರ್ಸ್ ಎಲ್ಲ ಗುಡ್ ಕಂಡೀಷನ್. ಬಾಡಿ ತುಂಬಾ ನೀಟ್ ಆಗಿದೆ. ಇದು 1.70 ಐತೆ. ಇದು 1.70. ಇಲ್ಲೇ ನೋಡಿ ಒಳಗಡೆ ಸೂಪರ್ ಕಂಡೀಷನ್ ಐತೆ. ಹಂಗೆ ನೋಡಿ ಸರ್. 2017 ಮಾಡಲು ದೋಸ್ತ್ LS ಗಾಡಿ. ಚಾನ್ಸ್ ರೇಟ್ ಸರ್
4.5. ಕಸ್ಟಮರ್ ಬರಲಿ ಸರ್, ಇನ್ನೂ ಹೆಚ್ಚು ಕಮ್ಮಿ ಕೊಡೋಣ. 4 ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ FC ಫ್ರೆಶ್ ಇದೆ. ನನಗೆ ರೀಟೈಲ್ ಆಗ್ಬೇಕು ಸರ್ ಅಷ್ಟೇ. ಯಾಕೆಂದ್ರೆ 2025 ಪದೇ ಪದೇ ಹೇಳ್ತಾ ಇದ್ದೀನಿ, ಇಂಡಸ್ಟ್ರಿಲಿ ತುಂಬಾ ಕ್ರೂಷಿಯಲ್ ಇಯರ್. ಯಾಕೆಂತಂದ್ರೆ ಮಾರ್ಕೆಟ್ ಗ್ರಾಫ್ ಹಿಂಗೆ ಹೇಳ್ತಾ ಐತೆ, ಆದ್ರೆ ಬಿಸ್ನೆಸ್ ಮ್ಯಾನ್ಗಳು ತಡ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಕಸ್ಟಮರ್ ಬರಲಿ ಸರ್, ಚಿರಾಗಲ್ಲಿ ಖಂಡಿತ ಗಾಡಿ ಸಿಗುತ್ತೆ. ಒಳ್ಳೆ ವೆಹಿಕಲ್ ಕೊಡೋಕ್ಕೆ ಪ್ರಾಂಪ್ಟ್ ಆಗಿ ಮಾಡಿದ್ದೀನಿ. ಪ್ರಾಂಪ್ಟ್ ಆಗಿ ಖಂಡಿತವಾಗಿಯೂ ಅವ್ರ ಕಸ್ಟಮರ್ಗೆ 100% ನಾನು ಏನು ಮಾತಾಡ್ತಾ ಇದ್ದೀನಿ ಯೂಟ್ಯೂಬಲ್ಲೂ ಅಷ್ಟೇ. ಕೆಲವು ಜನ ನೋಡಿ ಕಾಮೆಂಟ್ಸ್ ಹಾಕ್ತಾರಲ್ಲ, ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ, ನಮ್ಮ ಜೊತೆ ಒಂದ್ಸಲ ಬಂದು ನಮ್ಮ ಆಫೀಸಲ್ಲಿ ನೀವು ಒಂದ್ ಕಡೆಯಿಂದ ಬನ್ನಿ, ನನ್ನ ಕಡೆಯಿಂದ ನಾನು ಒಂದಿಬ್ರು ಕೈ ಚಪ್ಪಾಳೆ ಮಾಡಿ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಣ. ಖುಷಿಯಿಂದ ನಿಮಗೆ ಗಾಡಿನೂ ಅಷ್ಟೇ ಶೋರೂಮ್ ತರನೇ ವೆಹಿಕಲ್ ಪೂಜೆ ಮಾಡಿ, ಕಸ್ಟಮರ್ ಸ್ವೀಟ್ಸ್ ಕೊಟ್ಟು ಕಸ್ಟಮರ್ಗೆ ಅನ್ಯೂನ್ಯವಾಗಿ ಡೆಲಿವರಿ ಕೊಡೋ ವಿಚಾರದಲ್ಲಿ ನಮ್ಮ ಸ್ಟಾಫ್ಸ್ ಎಲ್ಲ ನಾವು ಮಾಡ್ಕೊಡ್ತೀವಿ ಸರ್. ಗಾಡಿ ನೋಡಿ, ಇದು KS05 ರಿಜಿಸ್ಟ್ರೇಷನ್, ಅಶೋಕ್ ಲೇಲ್ಯಾಂಡ್ ದೋಸ್ತ್ LS ಇತ್ತು. ಗಾಡಿ ನೋಡಿ ವಿತ್ ಕ್ಯಾರೇಜ್ ಬರ್ತಾ ಇದೆ. ನಿಮಗೆ ಟೈರ್ಸ್ ನೋಡಬಹುದು, JK ಕಂಪನಿ ಟೈರ್ಸ್ ಐತೆ. ಇದರಲ್ಲಿ ಟೈರ್ಸ್ ಗಳು ಸೂಪರ್ ಕಂಡೀಷನ್ ಐತೆ. ಇಲ್ಲೇ ನೀವು ನೋಡಬಹುದು, ಎಲ್ಲ ಕ್ಯಾರೇಜ್ ಎಲ್ಲ ಪೇಂಟ್ ಆಗಿದೆ. ನಿಮಗೆ ಸೂಪರ್ ಆಗಿದೆ. ರ್ಯಾಕ್ ಟೈರ್ಸ್ ಕೂಡ ಗುಡ್ ಕಂಡೀಷನ್ ಐತೆ. ಹಂಗೆ ನೋಡಿ, ಮತ್ತೆ ರೈನ್ ಟಾರ್ಪುಲಿಯನ್ಸ್ ಐತೆ ನಿಮಗೆ ವಿತ್ ಕ್ಯಾರೇಜ್. ಇದು ಈ ಗಾಡಿನ ವಿತ್ ಕ್ಯಾರೇಜ್, ರೈನ್ ಟಾರ್ಪುಲಿಯನ್ಸ್ ಎಲ್ಲ ಐತೆ. ತುಂಬಾ ನೀಟ್ ಆಗಿದೆ. ತೊಟ್ಟಿ ತುಂಬಾ ನೀಟ್ ಕಂಡೀಷನ್, ಗುಡ್ ಕಂಡೀಷನ್ ಐತೆ ನಿಮಗೆ. 03 ರಿಜಿಸ್ಟ್ರೇಷನ್ ಅಶೋಕ್ ಲೇಲ್ಯಾಂಡ್. ಸರ್ ಯಾವ ಗಾಡಿ ಸರ್? ಸರ್ ದೋಸ್ತ್ 2021 ಮಾಡಲ್ ಕಂಟೈನರ್ ವೆಹಿಕಲ್ ಈಟಿ ಆಗಿದೆ ಸರ್. ಗಾಡಿ ಜಿನಿಯನ್ 90,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಆಲ್ಮೋಸ್ಟ್ ನಾವು ಗಾಡಿ ಎಲ್ಲ ತೆಗಿಯೋದೆಲ್ಲ ಬಿಲೋ 1 lakhs ವೆಹಿಕಲ್ ಜಾಸ್ತಿ ಇರುತ್ತೆ ಸರ್. ನಾನು ಬ್ಯಾಂಕಿಂಗ್ ಅಲ್ಲಿ ತೆಗಿಬೇಕಾದಾಗ ತುಂಬಾ ಕಷ್ಟ. ಯಾಕೆಂದ್ರೆ ಎಲ್ಲೊಬ್ಬ ಹೊರಗಡೆ ಇರ್ತದೆ ಗಾಡಿಗಳು, ಅದನ್ನ ಫೋಟೋ ಮೇಲೆ ಪೇಮೆಂಟ್ ಮಾಡ್ಬೇಕಾಗಿರುತ್ತೆ. ಆದ್ರೆ ಕಸ್ಟಮರು ನಾವು ಟೆಸ್ಟ್ ಕೊಡ್ತೀವಿ, ಅವ್ರ ಫೋರ್ ಮ್ಯಾನ್ ತೋರಿಸ್ಕೋಬಹುದು, ಇಲ್ಲ ಅಂದ್ರೆ ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡಿಸಬಹುದು. ಅನಂತರ ನಾನು ಡೌನ್ ಪೇಮೆಂಟ್ ಮಾಡಿ ಸರ್. 660 ಸರ್, FC ಇನ್ಶೂರೆನ್ಸ್ ಎಲ್ಲ ಪಕ್ಕ ಮಾಡ್ಕೊಡ್ತೀನಿ. 6 ಲಕ್ಷ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ ಗ್ರೇಟ್. 660 6 ಲಕ್ಷ ಲೋನೇ ಆಗುತ್ತೆ. ಬೇರೆ ಒಂದು 60,000 ಕೊಟ್ಟು ಈ ಗಾಡಿ ನಿಮ್ದು ಆಗ್ಬೋದು. ಹಿಂಗೆ ನೋಡಲ್ಲ, ನಿಮ್ಗೆ ಬಂದು ವಿತ್ ಕಂಟೈನರ್ ಜೊತೆನೆ ಬರ್ತದೆ. ಟೈರ್ಸ್ ಎಲ್ಲ ನೋಡ್ಬೋದು, ಟೈರ್ಸ್ ಗುಡ್ ಕಂಡೀಷನ್. JK ಕಂಪನಿ ಟೈರ್ಸ್ ಆಯ್ತಾ ಇದರಲ್ಲಿ. ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ಬೋದು, ತುಂಬಾ ನೀಟಾಗಿ. ಸೀಟ್ ಕವರ್ ಎಲ್ಲ ತುಂಬಾ ನೀಟಾಗಿ ಐತೆ. ಕಂಟೈನರ್ ಎಲ್ಲ ನೋಡಿ, ಕಂಟೈನರ್ ಫುಲ್ ಬಾಡಿ ನಿಮ್ಗೆ ಪೇಂಟ್ ಆಗಿದೆ. ಟಾಪ್ ಕ್ಲಾಸ್ ಕಂಡೀಷನ್ ಕಂಟೈನರ್. ನೋಡಬಹುದು, ರ್ಯಾಕ್ ಟೈರ್ಸ್ MRF ಕಂಪನಿ ಟೈರ್ಸ್ ಸೂಪರ್ ಕಂಡೀಷನ್ ಐತೆ. ವೆರಿ ಗುಡ್ ಕಂಡೀಷನ್, ವೆಲ್ ಮೇಂಟೈನ್ ವೆಹಿಕಲ್ ಐತೆ. ನೋಡಿ ನಿಮ್ಗೆ ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾರೆ. ಕಂಟೈನರ್ ರ್ಯಾರ್ ಡೋರ್ಸ್ ಕೂಡ ನೋಡಬಹುದು. ರ್ಯಾರ್ ಡೋರ್ಸ್ ಎಲ್ಲ ಟಾಪ್ ಕ್ಲಾಸ್ ಐತೆ. ಏನೋ ಡೆಂಟ್ ಮಾರ್ಕ್ಸ್, ಹೋಲ್ಸ್ ಯಾವುದೇ. 2023 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಮೈಸೂರು ಗಾಡಿನೇ. ಜಸ್ಟ್ ಇದಕ್ಕೆ ಏರ್ ಫಿಲ್ಟರ್ ಒಂದು ಕ್ಯಾಪ್ ಹಾಕ್ಬೇಕು ಸರ್. ಅದನ್ನ ಮುಂಚೆನೆ ಹೇಳ್ಬಿಡ್ತಾ ಇದೀನಿ ಕಸ್ಟಮರ್ಗೆ. ಇನ್ನು ಆಲ್ಮೋಸ್ಟ್ ಗಾಡಿ ಟೈರ್, ಇನ್ಶೂರೆನ್ಸ್, FC, ಬಾಡಿ ಲೈನಿಂಗ್ಸ್ ಎಲ್ಲ ಸೂಪರ್ ಆಗೈತೆ. ಜಸ್ಟ್ ಒಂದು ಏರ್ ಫಿಲ್ಟರ್ ಕ್ಯಾಪ್ ಹಾಕ್ಬೇಕು. ಯಾಕಂದ್ರೆ ಕಸ್ಟಮರ್ಗೆ ಈಗ ತೋರಿಸಿದಾಗ ಏನಪ್ಪ ಅದು ಏನೋ ಹಾಕಿದ್ದಾರೆ ಅಂತ ಅನ್ಬೋದು. ಯಾಕಂದ್ರೆ ಇರೋದನ್ನ ನಾನು ಹೊಸದಿ ಹೇಳಲೇಬೇಕು. ಗಾಡಿ 5 lakhsಗೆ ಕೊಟ್ಬಿಡ್ತೀನಿ ಸರ್. 480 ಲೋನು, 20,000 rupees ಡೌನ್ ಪೇಮೆಂಟ್. ಗ್ರೇಟ್. 20,000 ಕೊಟ್ಟು ಗಾಡಿ ನೀವು ತಗೊಂಡು ಹೋಗ್ಬೋದು. ಡೌನ್ ಪೇಮೆಂಟ್ ಓನ್ಲಿ 20,000 ಗಾಡಿ ತಗೊಂಡು ಹೋಗ್ಬೋದು. ಇದು KS09 ಮೈಸೂರು RTO ಏಸ್ ಗೋಲ್ಡ್. ಇದು ಫಸ್ಟ್ ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬಾ ನೀಟ್ ಆಗೈತೆ. ಇದು ಸರ್ ಒಂದು ನಿಮ್ಗೆ ಬೆಸ್ಟ್ ಡೀಲ್, ಬೆಸ್ಟ್ ಆಫರ್ ಅಲ್ಲೇ ಕೊಡ್ತಾ ಇದೆ. ಬಾಡಿ ತುಂಬಾ ನೀಟ್. ಟೈರ್ಸ್ ನೋಡ್ಬೋದು, ಟೈರ್ಸ್ ಆಲ್ಸೋ ಗುಡ್ ಕಂಡೀಷನ್. JK ಕಂಪನಿ ಟೈರ್ಸ್ ಆಯ್ತಾ. ಇಲ್ಲಿ ಪೈಪ್ ಸೆಟ್ ಎಲ್ಲ ಪೈಂಟ್ ಆಗಿದೆ. ನಿಮ್ಗೆ ಹೇಳಿದರೆ ಏರ್ ಫಿಲ್ಟರ್ ಕ್ಯಾಪ್ ಮಾಡಿಸ್ಕೊಳ್ಬೇಕಾದ್ರೆ ಕ್ಯಾಪ್ ರೆಡಿ ಮಾಡ್ತಾರೆ ನಿಮ್ಗೆ. ರ್ಯಾಕ್ ಟೈರ್ಸ್ ನೋಡಿ, MRF ಕಂಪನಿ ಟೈರ್ಸ್ ಬ್ರ್ಯಾಂಡ್ ಕಂಡೀಷನ್ ಐತೆ ನಿಮ್ಗೆ. ಏಸ್ ಗೋಲ್ಡ್ ಇದು KA45 ಸರ್. 2024 ಮಾಡಲು ಗಾಡಿ ಬರೀ 10,000 ಓಡಿದೆ ಅಷ್ಟೇ. ನನ್ನ ಪ್ರಕಾರ ಅಡ್ವಾನ್ಸ್ ಆಗಿದೆ. 2024 ಪೆಟ್ರೋಲ್ ವೆಹಿಕಲ್. ನಮ್ಮಲ್ಲಿ ಸರ್ ಪೆಟ್ರೋಲ್ ವೆಹಿಕಲ್ ಇಡೀ ಕರ್ನಾಟಕದಲ್ಲಿ ಯಾರು ಮಾರ್ತಾರೋ ಗೊತ್ತಿಲ್ಲ ಸರ್. ಚಿರಾಗಲೇ ಮಾರೋದು ಸರ್. ಚಿರಾಗಲೇ ಗಾಡಿ, ಪೆಟ್ರೋಲ್ ಗಾಡಿಗೆ ಹೈಯೆಸ್ಟ್ ರೇಟ್ ಕೊಟ್ಟಿರೋದು. ಆಲ್ ಫೈನಾನ್ಷಿಯರ್ಗೂ ಹೈಯೆಸ್ಟ್ ರೇಟ್ ಕೊಟ್ಟಿರೋದು ಚಿರಾಗ್ ಅವರೇ. ಗಾಡಿ 500 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ರಿ. ಈ ಗಾಡಿ 500 ರೂಪಾಯಿ ಎಲ್ಲಿ ಖರ್ಚು ಬರುತ್ತೆ ಸರ್? 10,000 ಓಡೈತೆ ಅಂದ್ರೆ ಎಲ್ಲ ಪಕ್ಕ ಗುಡ್ ಕಂಡೀಷನ್ಸ್ ಇದೆ. ಓಕೆ ಸರ್. ಈ ತರ ಗಾಡಿಗಳನ್ನ ನಾವು ಯಾಕೆ ಪ್ರಿಫರಬಲ್ ಮಾಡ್ತೀವಿ ಅಂದ್ರೆ, ನಮ್ಮಲ್ಲಿ ಸ್ಟಾಫ್ಸ್ ಎಲ್ಲ ಲೇಡೀಸ್ ಎಲ್ಲ ಸೇಲ್ಸ್ ಆ ಸಿಗ್ಮೆಂಟ್ಸ್ ಇರೋದು, ಅಕೌಂಟ್ಸ್ ಅಲ್ಲಿ ಇರ್ಬೋದು. ಕಸ್ಟಮರ್ಸ್ ಬಂದ್ರೆ ಟ್ರೂ ವ್ಯಾಲ್ಯೂ ಅಲ್ಲಿ ಏನಪ್ಪ ಈ ಕಾನ್ಸೆಪ್ಟ್ ಅಲ್ಲಿ ಮಾರ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಆಗುತ್ತೆ. ಕೆಲವು ಮಂದಿ ಯಾರೋ ಮಾಡ್ಕೊಡೋದು, ಡಾಕ್ಯುಮೆಂಟ್ಸ್ ಗಳು ಲೇಟ್ ಆಗ್ತದೆ. ನಮ್ಮಲ್ಲಿ ಸರ್ 15 ವರ್ಷದಿಂದ ಇದುವರೆಗೆ ಕಸ್ಟಮರ್ಗೆ ಡಾಕ್ಯುಮೆಂಟ್ಸ್ ಲೇಟ್ ಆಗಿದೆ ಅನ್ನೋದು 0.001 ಅಂದ್ರೆ 15 ವರ್ಷದಲ್ಲಿ ಗೊತ್ತೇ ಇಲ್ಲ. 1-2 ಡಾಕ್ಯುಮೆಂಟ್ಸ್ ಲೇಟ್ ಇರ್ಬೋದು. ಅಷ್ಟು ಕ್ವಾಲಿಟಿ ಆಗಿ ಡಾಕ್ಯುಮೆಂಟ್ಸ್ ನಾನು RTO ಮಾಡ್ಕೊಡ್ತೀನಿ. ಸರ್ 4.25. ಓಕೆ. ಲೋನ್ ಎಷ್ಟಾಗ್ಬೋದು ಸರ್? 4 ಲಕ್ಷ ಲೋನ್ ಆಗುತ್ತೆ. ಓ ನೋಡಿ, 4.25 ಹೇಳ್ತಾರೆ. 4 ಲಕ್ಷ ಲೋನ್ ಆಗ್ತದೆ. ಬರೀ 25,000 ಈ ಗಾಡಿ ನಿಮ್ದು ಆಗ್ತದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ವೆಹಿಕಲ್, ಶೋರೂಮ್ ಗಾಡಿ ಅಂತ ಹೇಳ್ಬೋದು. ನೋಡಿ ಅಷ್ಟು ಸೂಪರ್ ಆಗೈತೆ. ಟೈರ್ಸ್ ಎಲ್ಲ ನೀಟ್ ಆಗಿದೆ, ಬಾಡಿ ಅಷ್ಟು ನೀಟ್ ಆಗಿದೆ. ಶೋರೂಮ್ ಕಂಡೀಷನ್ ವೆಹಿಕಲ್. ತೊಟ್ಟಿ ಕಂಡೀಷನ್ ಎಲ್ಲ ಹೊಸ ಗಾಡಿನೇ ಇತ್ತು. ದೋಸ್ತು ಲೋ ಮಾಡ್ಲಿ ನಾವ್ ಯಾವ್ದು ಇಡಲ್ಲ.
ಕೆಲವೊಂದು ಸಿಗ್ಮೆಂಟ್ಸ್ ಅಲ್ಲಿ ತುಂಬಾ ಲೋ ಮಾಡಲು 2013 ಮಾಡಲು 13 ಗಾಡಿ ಚಾನ್ಸ್ ರೇಟ್ ಒಂದು ಟಾಟಾ ಎಸ್ಕು ರೇಟ್ ಇಲ್ಲ 285 ಫೈನಲ್ ಕೊಟ್ಬಿಡ್ತೀನಿ ಸರ್. ಕಸ್ಟಮರ್ 25 ಡೀಸೆಲ್ ಹಾಕ್ಸ್ಕೊಡ್ತೀನಿ ಸರ್. ಆಕ್ಚುಲಿ ನನಗೆ ರೇಟ್ ವೈಸ್ ಅಲ್ಲಿ ಅಂತ ಸ್ಯಾಟಿಸ್ಫೈ ಇಲ್ಲ, ಯಾಕೆಂದ್ರೆ ಸೆಕೆಂಡ್ ಹ್ಯಾಂಡ್ ತಗೊಂಡಾಗ ರೇಟ್ ಅಲ್ಲಿ ಅದಕ್ಕೆ RF ಟೈರ್ಸ್ ಬ್ಯಾಟ್ರಿ ತೊಟ್ಟಿ ಇದೆಲ್ಲ ಪೇಂಟಿಂಗು ಪ್ಲಸ್ FC ಇನ್ಸೂರೆನ್ಸ್ ಇದಕ್ಕೆಲ್ಲ ಮಾಡಿದ್ರೆ ಗಾಡಿ ಏನು ಅಷ್ಟು ಕಮ್ಮಿಗೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಆದ್ರೆ ಇನ್ನೇನ್ ಮಾಡ್ತೀರಾ, ಒಂದು ಲೋ ಮಾಡ್ಲಿ ಇರ್ಲಿ ಅಂತ ಇಟ್ಟಿದೀವಿ. ಟಾಟಾ ಎಸ್ ರೇಟ್ ಸರ್ ಅಷ್ಟೇ 2013 ಮಾಡಲು 285 ಫೈನಲ್ ರೇಟ್ ಸರ್. ಓಕೆ ಗ್ರೇಟ್. ಇದ್ರಲ್ಲಿ ಏನು ನೆಗೋಷಿಯೇಷನ್ ಇಲ್ಲ ಸರ್. ಗಾಡಿ ಅಷ್ಟು ವರ್ತಿದೆ ಸರ್. ಟಾಟಾ ಎಸ್ 2016-17 ಮಾಡೋ ರೇಟ್ ಸರ್ ಅದು. ಓಕೆ. ಈ ಗಾಡಿ ನೋಡಿ ಎಲ್ಲ ಸೂಪರ್, ಬಾಡಿ ಎಲ್ಲ ಸೂಪರ್ ಆಗೈತೆ. ಹಂಗೆ ನೋಡಿ ಹೆಂಗೆ ದೋಸ್ತ ಎಲ್ಲ ಬಾಡಿ ಎಲ್ಲ ತುಂಬಾ ನೀಟ್ ಆಗಿದೆ. ಸ್ಟಿಕ್ಕರ್ ವರ್ಕ್ ಕೂಡ ಐತೆ. ಟೈರ್ಸ್ ಗುಡ್ ಕಂಡೀಷನ್ ಇದೆ. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಟೈರ್ಸ್ ಟೈರ್ಸ್ ಕೂಡ ನೋಡ್ಬೋದು ಅಲ್ಟ್ರಾ ಇದೆ. ಮತ್ತೆ ತೊಟ್ಟಿ ಕೂಡ ಗುಡ್ ಕಂಡೀಷನ್ ಐತೆ. K45 ಏಸ್ ಗೋಲ್ಡ್ ಸರ್ 2023 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ನೋಡ್ತೀರಾ, ಖುಷಿ ಆಗ್ಬಿಡು ಕಸ್ಟಮರ್. ಬರೀ 5 ಲಕ್ಷ ಸರ್ ಚಾನ್ಸ್ ರೇಟ್ ಫೈನಲ್. 5 ಲಕ್ಷ ಬಾಡಿ ಲೈನಿಂಗ್, ಬಾಡಿ ಟೈರ್ಸ್, ಬ್ಯಾಟ್ರಿ ಸರ್. ಕಸ್ಟಮರ್ ತಗೊಂಡೋಗ್ಬೇಕು ಅಂದ್ರೆ ನನಗೆ ಖುಷಿ ಆಗಿದೆ ಸರ್. ತಗೊಂಡು ಓಡಿಸ್ಬೋದು ಕಸ್ಟಮರ್. 100 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಯಾರು ಹೇಳಲ್ಲ ಸರ್, ಶೋರೂಮ್ ಅಲ್ಲೇ ಹೇಳಲ್ಲ. ನಾನು ಏನಂದ್ರೆ ಬಂಪರ್ ಟು ಬಂಪರ್ ಚೆಕ್ ಮಾಡೇ ಗಾಡಿ ಕೊಡೋಂಥದ್ದು ಸರ್. ಓಕೆ ಸರ್ ಗ್ರೇಟ್. ಕಸ್ಟಮರ್ 480 ಲೋನ್ ಆಗುತ್ತೆ, 20,000 ಡೌನ್ ಪೇಮೆಂಟ್ ಮಾಡೋದು ಸಾಕು ಸರ್. ಓಕೆ. ಬಂಪರ್ ಟು ಬಂಪರ್ ನೀವು ಚೆಕ್ ಮಾಡ್ಕೊಳ್ಬಹುದು ಸರ್. ಎಲ್ಲ ಚೆಕ್ ಮಾಡಿ ಬರ್ತಾರೆ. ಇಲ್ಲಿ ನೋಡಿ ಬಾಡಿ ಎಲ್ಲ ಸೂಪರ್ ಆಗಿ ಪೇಂಟ್ ಇದೆ. ಟೈರ್ಸ್ ಕೂಡ ನೋಡಬಹುದು. 4 ಟೈರ್ಸ್ ಗುಡ್ ಕಂಡೀಷನ್. MRF ಕಂಪನಿ ಟೈರ್ಸ್ ಐತೆ. ಪೈಪ್ ಸೆಟ್ ಎಲ್ಲ ಅಷ್ಟು ನೀಟ್ ಆಗಿ ಪೇಂಟ್ ಆಗಿದೆ ನೋಡಿ. ಪೈಪ್ ಸೆಟ್ ಎಲ್ಲ ಬನ್ನಿ ಕಂಡೀಷನ್ ಇರುತ್ತೆ. ರ್ಯಾಕ್ ಟೈರ್ಸ್ ಕೂಡ ನೋಡಬಹುದು. MRF ಕಂಪನಿ ಟೈರ್ಸ್. ಮತ್ತೆ ತೊಟ್ಟಿನೂ ನೋಡಿ, ತೊಟ್ಟಿ ಗುಡ್ ಕಂಡೀಷನ್ ಐತೆ ನಿಮ್ಗೆ. ಮ್ಯಾಜಿಕ್ ಅಂತ ಹೇಳ್ತಾರೆ. ಮ್ಯಾಜಿಕ್ ಅಲ್ಲಿ ಇದು ಅಷ್ಟೇ ನಮ್ ಚಿರಾಗ್ ಫೈನಾನ್ಸ್ ಅಲ್ಲಿ ಸೀಸ್ ಆಗಿರೋ ವೆಹಿಕಲ್. ನಾನು ಮುಂಚೆ ಹೇಳ್ಬಿಡ್ತೀನಿ, ಯಾವ್ದಾದ್ರು ಕಸ್ಟಮರ್ ಗೆ ಟ್ರಾನ್ಸ್ಪರೆನ್ಸಿ ಆಗಿ ನಮ್ಮಲ್ಲಿ ಸೀಸ್ ಆಗಿತ್ತು. ಗಾಡಿ ವೈಟ್ ಬೋರ್ಡ್ ಸರ್. 4+1 ಚಾನ್ಸ್ ರೇಟ್ 1.5 ಸರ್. ಓಕೆ ಓಕೆ ಸರ್. ಎಲ್ಲ ರನ್ನಿಂಗ್ ಇದೆ. ಕಸ್ಟಮರ್ ತಗೊಂಡು ಆರಾಮಾಗಿ ಓಡಿಸಬಹುದು. ಗಾಡಿ ವೈಟ್ ಬೋರ್ಡ್, ಟ್ಯಾಕ್ಸ್ ಇಲ್ಲ, ಏನಿಲ್ಲ. ಆಕ್ಚುಲಿ ಗಾರ್ಮೆಂಟ್ಸ್, ಫ್ಯಾಕ್ಟ್ರಿ ಲೈನ್ ಆ ತರದವ್ರಿಗೆ ತುಂಬಾ ಯೂಸ್ ಆಗುತ್ತೆ. ವಿತ್ ಗ್ಲಾಸ್ ಫಿಟ್ಟಿಂಗ್ ಇದೆ. ಓ ಗ್ರೇಟ್ ಗ್ರೇಟ್ ಸರ್. ಬರೀ 1,50,000 ಅಲ್ವಾ ಸರ್? ಎಸ್ ಸರ್. ನೋಡಿ ಬರೀ 1.5 ಲಕ್ಷ ಅದು 1,50,000 ಹೇಳ್ತಾ ಇದಾರೆ. ಟಾಟಾ ಮ್ಯಾಜಿಕ್ ಇತ್ತು. ಹೇಳ್ತಾ ಇದೀರಾ ಪದೇ ಪದೇ, ನಾವು ಮನೆ ಹತ್ರ ಮಾಡ್ತಾ ಇದೀರಾ, ಬೇಜಾರಾಯ್ತು ನಾವು. ತುಂಬಾ ಬಜೆಟ್ ವೆಹಿಕಲ್ ಅಂತ ಹೇಳ್ಬೋದು. ಟೈರ್ಸ್ ಕೂಡ ಗುಡ್ ಕಂಡೀಷನ್ ಐತೆ. ಹಂಗೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೋಡಿ. ಇದು ಗಾಡಿ ಬಂದು ಅವ್ರದ್ದು ಚಿರಾಗ್ ಫೈನಾನ್ಸ್ ಸೀಸ್ ಆಗಿದ ಗಾಡಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಒಳಗಡೆ ಎಲ್ಲ ಕೂಡ ನೋಡಬಹುದು ನೀವು. ಟಾಪ್ ಕಂಡೀಷನ್ ಐತೆ. ಎಲ್ಲ ನೋಡಿ. Only 1,50,000. 1 ಲಕ್ಷ. ಏಸ್ ಗೋಲ್ಡ್ ಪ್ಲಸ್ K10 ರಿಜಿಸ್ಟ್ರೇಷನ್ ಸರ್ 2022 ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಚಾನ್ಸ್ ರೇಟ್ ಸರ್ 4.75. ಲೋನ್ ಎಷ್ಟು ಹೇಳ್ತೀರಾ ಸರ್? 4.5. 25,000 ಡೌನ್ ಪೇಮೆಂಟ್. ಗಾಡಿ ಅಷ್ಟೇ. 4 ಬ್ರ್ಯಾಂಡ್ ಟೈರ್ ಇದೆ. ಇನ್ಶೂರೆನ್ಸ್ FC ಫ್ರೆಶ್ ಇದೆ ಸರ್. ನಾನು ಪದೇ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಏನಕ್ಕೆ ಅಂತಂದ್ರೆ ಕಸ್ಟಮರ್ ತಗೊಂಡೋಗಿ 100% ದುಡಿಯುವಂತ ಗಾಡಿನೇ ಕೊಡುವಂಥದ್ದು. ಎಲ್ಲ ಒಂದು 0.101. ನಾನು ಹೇಳ್ತಾ ಇಲ್ಲ, ಯಾರೋ 100ಕ್ಕೆ ಒಂದು ಗಾಡಿ ಬಂದಿರ್ಬೋದು. ಆ ಕಸ್ಟಮರ್ಗೂ ನಾವು ಸಪೋರ್ಟ್ ಮಾಡಬೇಕು ಅನ್ನೋ ಆಸೆ ಇದೆ. ಕಸ್ಟಮರ್ ಕೆಲವೊಂದು ಟೈಮ್ಗಳಲ್ಲಿ ಅವ್ರದೇ ಆದ ವೇರಿಯಂಟರ್ಸ್ ಇರ್ತಾರೆ ತಗೊಂಡಾದ್ಮೇಲೆ. ಆದ್ರೆ ನಾನು ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ್ದನ್ನು ನಾನು ಹೈಡ್ ಮಾಡಿ ಗಾಡಿನ ತೋರಿಸಲ್ಲ. ನಿಮ್ಗೆ ಟೆಸ್ಟ್ ಕೊಡ್ತೀನಿ. ಗಾಡಿ ಏನಿದೆ ನಿಮ್ ಫೋರ್ಮ್ಯಾನ್ ತೋರಿಸ್ಕೊಳ್ಳಿ, ಇಲ್ಲ ಶೋರೂಮ್ ತೋರಿಸ್ಕೊಳ್ಳಿ. ಗಾಡಿ ನಿಮ್ಗೆ ಓಕೆ ಆದ್ಮೇಲೆ ಪೇಮೆಂಟ್ ಮಾಡಿ. ಅಲ್ಲಿಗಂಟು ನನಗೇನು ಬೇಡ ಸರ್. ಯಾಕೆಂತಂದ್ರೆ ನಾನು ಯಾವ ಗಾಡಿನೂ ಅಷ್ಟೇ ಕಸ್ಟಮರ್ ತಗೊಂಡೋಗಿ ದುಡಿಬೇಕಷ್ಟೇ. ನಾನು ಬ್ಯಾಂಕಲ್ಲಿ ರಿಸಿಪ್ಟ್ ತಗೊಂಡಿದ್ದೀನಿ. ಅಲ್ಟಿಮೇಟ್ ಲಾಸು ಪ್ರಾಫಿಟ್ ಅನುಭವಿಸಿದ್ದೀನಿ. ಆದ್ರೆ ಕಸ್ಟಮರ್ ಲಾಸ್ ಆಗಬಾರ್ದು ಸರ್. ಓಕೆ ಗ್ರೇಟ್ ಗ್ರೇಟ್ ಸರ್. ಚಿರಾಗ್ ಮೋಟರ್ಸ್ ಸರ್ ಹೇಳ್ತಾರೆ, ಲೋಕೇಶ್ ಸರ್ ಹೇಳ್ತಾರೆ, ಅವರೇ MD-ನ. ನಿಮ್ ಕಸ್ಟಮರ್ ಯಾವ ಕಾರಣಕ್ಕೂ ಲಾಸ್ ಆಗಬಾರ್ದು. ನಾವು ಅದು ಲಾಸ್ ನಾವು ತಗೊಳ್ತೀನಿ ಅಂತ ಹೇಳ್ತಾರೆ. ಹಂಗೆ ನಿಮ್ಗೆ ಕ್ವಾಲಿಟಿ ವೆಹಿಕಲ್ಸ್ ಕೊಡ್ತಾ ಇದ್ದಾರೆ. ಇದು ಏಸ್ ಗೋಲ್ಡ್ ಪ್ಲಸ್ K10 ರಿಜಿಸ್ಟ್ರೇಷನ್. ಫಸ್ಟ್ XT ಬಾಡಿ ಎಲ್ಲ ನಾನು ತುಂಬಾ ನೀಟ್ ಆಗೈತೆ. ನಿಮ್ಗೆ ಸರ್ ಇಷ್ಟು ಗ್ಯಾರಂಟಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಬಂದು ಶೋರೂಮ್ ನೀವು ವಿಸಿಟ್ ಮಾಡಿ. ಇಲ್ಲಿ ನೋಡಿ ಬಾಡಿ ಎಲ್ಲ ತುಂಬಾ ನೀಟ್ ಆಗಿದೆ. ಟೈರ್ಸ್ ಗುಡ್ ಕಂಡೀಷನ್ ಐತೆ. ಒಳಗಡೆ ಇಲ್ಲಿ ನೋಡಿ ಪೈಪ್ ಸೆಟ್ ಎಲ್ಲ ನೋಡಬಹುದು. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿ ಸೂಪರ್ ಕಂಡೀಷನ್ ಐತೆ. ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಐತೆ. ಮತ್ತೆ ಇಲ್ಲಿ ತೊಟ್ಟಿ ಕೂಡ ನೀವು ನೋಡಬಹುದು. ತೊಟ್ಟಿ ನೀಟಾಗಿ ಪೇಂಟ್ ಆಗಿದೆ. ಏನು ಡೆಂಟ್ ಮಾರ್ಕ್ಸ್ ರಸ್ಟ್ ಯಾವ್ದೆಲ್ಲ ಸೂಪರ್ ಕಂಡೀಷನ್ ಐತೆ. ನಿಮ್ಗೆ K11 ರಿಜಿಸ್ಟ್ರೇಷನ್ ಸರ್. ಇದು 2018 ಮಾಡಲು. ಕಸ್ಟಮರ್ ಬಂದು ನೋಡ್ಲಿ 335. ಓಕೆ ಸರ್. ಲೋನ್ ಎಷ್ಟು ಅಂತೀರಾ? 3 ಲಕ್ಷ. 35,000 ರೂಪಾಯಿ ಡೌನ್ ಪೇಮೆಂಟ್. ಎಲ್ಲ ಪಕ್ಕ ಇದೆ ಸರ್. ಗಾಡಿ ಟೈರ್ ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಬಂದು ಇವಾಗ್ಲೂ ಹೇಳ್ತಾ ಇದೀನಿ, ಪ್ಲೀಸ್ ವಿಸಿಟ್ ಚಿರಾಗ್. ಓಕೆ ನೋಡಿ, ಬರೀ 35,000ಗೆ ಈ ಗಾಡಿ ನಿಮ್ದಾಗುತ್ತೆ. ಓನ್ಲಿ 35,000 DP ಮಾಡಿ ಈ ಗಾಡಿ ನಿಮ್ದಾಗುತ್ತೆ. 3 ಲಕ್ಷ ಲೋನೇ ಆಗುತ್ತೆ. ಎಕ್ಸ್ಟ್ರಾ ಬಾಡಿ ಎಲ್ಲ ತುಂಬಾ ನೀಟ್ ಕಂಡೀಷನ್ ಐತೆ. K11 ರಿಜಿಸ್ಟ್ರೇಷನ್ ಇತ್ತು. ಏಸ್ ಗೋಲ್ಡ್ ಅದು. ಇಲ್ಲೇ ನೋಡಬಹುದು. ಟೈರ್ಸ್ 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಬಾಡಿ ಎಲ್ಲ ಸೂಪರ್. ಪೈಪ್ ಸೆಟ್ ಎಲ್ಲ ನೀಟಾಗಿ ಪೇಂಟ್ ಆಗಿದೆ. ಪೈಪ್ ಸೆಟ್ ಎಲ್ಲ ಗುಡ್ ಕಂಡೀಷನ್ ಐತೆ. ಮತ್ತೆ ತೊಟ್ಟಿ ನೋಡಬಹುದು. ತೊಟ್ಟಿ ಫ್ಲೋರ್ ಸೂಪರ್ ಆಗಿದೆ. ರಸ್ಟ್ ಡೆಂಟ್ ಮಾರ್ಕ್ಸ್ ಹೋಲ್ ಯಾವ್ದಲ್ಲ. ರಿಜಿಸ್ಟ್ರೇಷನ್ ಸರ್ 2022-23 ರಿಜಿಸ್ಟ್ರೇಷನ್ ಏನು 2022 ಸರ್. ಚಾನ್ಸ್ ರೇಟ್
ರೇಟ್ ಸರ್ 425 ಸರ್. ಓಕೆ, ಗ್ರೇಟ್ ಗ್ರೇಟ್ ಸರ್. 4 ಬ್ರ್ಯಾಂಡ್ ಟೈರ್ ಇದೆ, ಎಲ್ಲ ಇನ್ಶೂರೆನ್ಸ್ FC ಎಲ್ಲ ಪಕ್ಕ ಇದೆ. ಗಾಡಿ ಬಂದು ನೋಡ್ಲಿ, 100 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ. ಓಕೆ ಸರ್ ಹೇಳ್ತಾರೆ ನೋಡಿ, ಓನ್ಲಿ 4,25,000, 4,25,000 ಜೀತೋ ನಿಮ್ಗೆ ಕೊಡ್ತಾ ಇದ್ದಾರೆ. ಜೀತೋ ಟಾಪ್ ಕ್ಲಾಸ್ ಕಂಡೀಷನ್ ಐತೆ, 4 ಟೈರ್ಸ್ ಎಲ್ಲ ಗುಡ್ ಕಂಡೀಷನ್ ಐತೆ. ಹಂಗೆ ಎಕ್ಸ್ಟೀರಿಯರ್ ಬಾಡಿ ಕೂಡ ತುಂಬಾ ನೀಟ್ ಆಗಿದೆ. ಸೀಟ್ ಎಲ್ಲ ಸೂಪರ್ ಆಗಿ ಮೇಂಟೈನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲಿ ನೋಡಬಹುದು ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ಹಂಗೆ ನೋಡಿ ಇಲ್ಲಿ ಸ್ವಲ್ಪ ದಾರಿ ಕಡಿಮೆ ಐತೆ. ಇಲ್ಲಿ ನೋಡಿ ತೊಟ್ಟಿ ಫ್ಲೋರ್ ಗುಡ್ ಕಂಡೀಷನ್ ಐತೆ ನಿಮ್ಗೆ. ಸರ್ ಏಸ್ ಗೋಲ್ಡ್ ಸರ್ 2019 ಮಾಡಲು, ಇದು K11 ಅಷ್ಟೇ. 7 ಗಾಡಿ ನಂಬರ್ ಚೆನ್ನಾಗಿದೆ, 7303. 2019 ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್. FC ಇನ್ಶೂರೆನ್ಸ್ ಫ್ರೆಶ್ ಇದೆ, 4 ಬ್ರ್ಯಾಂಡ್ ಟೈರ್ ಇದೆ. ಚಾನ್ಸ್ ರೇಟ್ 360 ಸರ್. ಓಕೆ, ಇದನ್ನ ಚಾನ್ಸ್ ರೇಟ್ 330 ಲೋನೇ ಮಾಡ್ಕೊಡ್ತೀನಿ. ಕಸ್ಟಮರ್ ಬಂದು ವಿಸಿಟ್ ಮಾಡ್ಲಿ. BS4 ಅಂತಾರೆ, BS4 ಕೊಡ್ತೀನಿ ಕಸ್ಟಮರ್ಗೆ. ಎಲ್ಲಾ ಗಾಡಿನೂ ವೇರಿಯಂಟ್ ಇಟ್ಟಿದೀವಿ ಸರ್. ಟಾಟಾ ಜಿಪ್, ದೋಸ್ತ್, ಬಡಾ ದೋಸ್ತ್, V10, V30 ಎಲ್ಲಾ ಪ್ರಾಡಕ್ಟ್ ಇದೆ ಸರ್. ಪ್ಲೀಸ್ ಕಮ್ ಟು ವಿಸಿಟ್ ಚಿರಾಗ್. ಓಕೆ ಸರ್, ಇದು ಬರೀ 3,60,000 ಸರ್ ಹೇಳ್ತಾರೆ. ಓನ್ಲಿ 3,60,000 ಐತೆ ಈ ಗಾಡಿ. ನೋಡಿ ಸೂಪರ್ ಆಗೈತೆ ಇದು. ಇದನ್ನು ನಿಮ್ಗೆ BS4 ವೆಹಿಕಲ್ ನಿಮ್ಗೆ ಪವರ್ ಎಲ್ಲ ಸೂಪರ್ ಐತೆ, ಪರ್ಫಾರ್ಮೆನ್ಸ್ ಟಾಪ್ ಕ್ಲಾಸ್ ಆಗೇ ಇರ್ತದೆ. ಇದು ಬಂದು 3,60,000 ಹೇಳ್ತಾರೆ ಸರ್. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ನೋಡ್ತಾರೆ, ತುಂಬಾ ನೀಟ್ ಆಗಿದೆ. ಟೈರ್ಸ್ ಆಲ್ಸೋ ಇನ್ ಗುಡ್ ಕಂಡೀಷನ್, ಮತ್ತೆ ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ ನೋಡಬಹುದು. ಮತ್ತೆ ತೊಟ್ಟಿ ಫ್ಲೋರ್ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. ಸೂಪರ್ ವೆಹಿಕಲ್ ನಿಮ್ಗೆ BS4 ವೆಹಿಕಲ್ ಬೆಸ್ಟ್ ಪ್ರೈಸ್, ಬೆಸ್ಟ್ ಆಫರ್, ಬೆಸ್ಟ್ ಡೀಲ್ ಸರ್ ಕೊಡ್ತಾ ಇದಾರೆ. ಓನ್ಲಿ 3,60,000. ಏಸ್ ಗೋಲ್ಡ್ ವಿತ್ ಕಂಟೈನರ್ KA41 ಕಂಟೈನರ್ ವೆಹಿಕಲ್ 2022 ಮಾಡಲು, ಗೋಲ್ಡ್ ಪ್ಲಸ್ ಗಾಡಿ ಸರ್. 100 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಗಾಡಿ ಆ ಕಂಡೀಷನ್ಸ್ ಇದೆ, ಬಾಡಿ ಲೈನಿಂಗ್ ಎಲ್ಲ ಚೆನ್ನಾಗಿದೆ. 50,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ವೆಹಿಕಲ್. ಟೈರ್ ಎಲ್ಲ ಚೆನ್ನಾಗಿದೆ, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ಪದೇ ಹೇಳ್ತಾ ಇದೀನಿ, ಗಾಡಿ ಬಂದು ವಿಸಿಟ್ ಮಾಡಿ 100% ನೀವು ತಗೊಂಡು ಹೋಗ್ತೀರಾ. ಚಾನ್ಸ್ ರೇಟ್ 475 ಸರ್. ಓಕೆ, ವಿತ್ ಕಂಟೈನರ್ ಇದು ಏಸ್ ಗೋಲ್ಡ್ ಪ್ಲಸ್ ವಿತ್ ಕಂಟೈನರ್ ಚಾನ್ಸ್ ರೇಟ್ ಸರ್ ಕೊಡ್ತಾ ಇದ್ದಾರೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ನೋಡಿ ಸೂಪರ್ ಆಗಿದೆ. ಮತ್ತೆ ಡಿಕಾಲ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿದ್ದಾರೆ. ಅಪಿಯರೆನ್ಸ್ ಎಲ್ಲ ಸೂಪರ್ ಆಗೈತೆ. ಇದು ಗೋಲ್ಡ್ ಪ್ಲಸ್ ಅದು. ಟೈರ್ಸ್ ಕೂಡ ಗುಡ್ ಕಂಡೀಷನ್ ಇದೆ. ಹಂಗೆ ನೋಡಬಹುದು ಇಂಟೀರಿಯರ್ಸ್ ಕೂಡ ಸೀಟ್ ಎಲ್ಲ ನೋಡಿ, ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗೈತೆ. ಮತ್ತೆ ಕಂಟೈನರ್ ಮೇಲೆ ನೀವು ನೋಡಬಹುದು, ಕಂಟೈನರ್ ಟಾಪ್ ಕ್ಲಾಸ್ ಕಂಡೀಷನ್, ಕಂಟೈನರ್ ಪೇಂಟ್ ಎಲ್ಲ ಟಾಪ್ ಆಗಿದೆ. ತುಂಬಾ ನೀಟ್ ಕಂಡೀಷನ್ ಇದೆ ಹೇಳ್ಬೋದು. ರ್ಯಾಟ್ ಟೈರ್ಸ್ ಆಲ್ಸೋ ಇನ್ ವೆರಿ ಗುಡ್ ಕಂಡೀಷನ್. K16 ಇಂಟ್ರಾ V10 ಸರ್ 2021 ಮಾಡಲು, ಚಾನ್ಸ್ ರೇಟ್ 4.5. ಓಕೆ, ಕಸ್ಟಮರ್ ಬಂದು ನೋಡ್ಲಿ ಸರ್. 4 ಬ್ರ್ಯಾಂಡ್ ಟೈರ್ ಇದೆ, ಇನ್ಶೂರೆನ್ಸ್ ಫ್ರೆಶ್, FC ಫ್ರೆಶ್, 4 ಟೈರ್ ಗುಡ್ ಕಂಡೀಷನ್, ಬಾಡಿ ಲೈನಿಂಗು ಎಲ್ಲ ಕಂಪ್ಲೀಟ್ ಗುಡ್ ಕಂಡೀಷನ್ಸ್ ಇದೆ ಸರ್. ಕಸ್ಟಮರ್ ತಗೊಂಡೋಗಿ ಏನು ಮಾಡೋದಂತಿಲ್ಲ. ಕಸ್ಟಮರ್ ಲೋನ್ ಬೇಕು ಅಂದ್ರೆ 4 ಲಕ್ಷ ಲೋನ್ ಮಾಡೋಣ ಸರ್. ಲೋನ್ 4 ಲಕ್ಷವರೆ ಆಗ್ತದೆ. ಇಂಟ್ರಾ V10 K16 ರಿಜಿಸ್ಟ್ರೇಷನ್ ಗಾಡಿ ನೋಡಿ ಸೂಪರ್ ಆಗೈತೆ. ಕಲರ್ ಡಿಸೈನ್ ಎಲ್ಲ ನೋಡಬಹುದು. ಸ್ಟಿಕರಿಂಗ್ ಆರ್ಟ್ ವರ್ಕ್ ಎಲ್ಲ ಸೂಪರ್ ಆಗೈತೆ. ಟೈರ್ಸ್ MRF ಕಂಪನಿ ಟೈರ್ಸ್ ಗುಡ್ ಕಂಡೀಷನ್ ಇದೆ. ಇಂಟೀರಿಯರ್ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ವೆಹಿಕಲ್ ನೋಡಿ ಗ್ರೇ ಕಲರ್, ಪೈಪ್ ಸೆಟ್ ಎಲ್ಲ ಗ್ರೇ ಕಲರ್ ಪೇಂಟ್ ಆಗಿದೆ. ರ್ಯಾಟ್ ಟೈರ್ಸ್ ಆಲ್ಸೋ ಇನ್ ಗುಡ್ ಕಂಡೀಷನ್. ಇಂಟ್ರಾ V30 ಇದು ಒಂದು ಕತೆ ಐತೆ, ನೀವೇ ಹೇಳಿ ಸರ್. ಸರ್ ಖಂಡಿತ ಇದು ಖುಷಿ ಆಗುತ್ತೆ. 2023 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಗಾಡಿ 4 ಬ್ರ್ಯಾಂಡ್ ಟೈರ್, ಇನ್ಶೂರೆನ್ಸ್, FC ಎಲ್ಲ ಒಂದೊಂದು ವರ್ಷ ಇದೆ ಸರ್. ಗಾಡಿ ನೋಡಿದ್ರೆ ಖುಷಿಯಾಗಿ ತಗೋಬಿಡ್ತಾರೆ. ನಿನ್ನೆ ನಿಮ್ಮ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ 1 ಲಕ್ಷ ಪೀಪಲ್ಸ್ ನೋಡಿದ್ದಾರೆ. ಎಷ್ಟು ಹೇಳಿ? 1 ಲಕ್ಷ ಪೀಪಲ್ಸ್. ಆದ್ರೆ ಒಬ್ರು ಸಹ ಆಫೀಸ್ ಬಂದ್ ಗಾಡಿ ನೋಡಿಲ್ಲ. ಆದ್ರೆ ನೋಡ್ದೇಟ್ಗೆ ಯಾರು ಗಾಡಿ ತಗೊಳಲ್ಲ. ಪ್ಲೀಸ್ ಕಮ್ ಟು ವಿಸಿಟ್ ಆಫೀಸ್ ಅಂತ ಹೇಳ್ತಾ ಇದೀನಿ ಸರ್. ಗಾಡಿ 1 ಲಕ್ಷ ಜನ ನೋಡಿರಲ್ಲ, ಒಬ್ಬ ಬಂದಿಲ್ಲ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ. 1 ಲಕ್ಷ ಜನ ಪೀಪಲ್ಸ್ ಐಡೆಂಟಿಫಿಕೇಶನ್ ಆಫ್ V30 ಅಷ್ಟು ನಿಮ್ಗೆ ವ್ಯೂವರ್ಸ್ ಬಂದಿದ್ದಾರೆ. ಆದ್ರೆ ಆಫೀಸ್ಗೆ ಒಬ್ರು ಬಂದಿಲ್ಲ. ಅದರಿಂದ ಈ ಸಲ ಹೇಳ್ತಾ ಇದೀನಿ ಸರ್, ವ್ಯೂವರ್ಸ್ಗೆ ದಯವಿಟ್ಟು ನಿಮ್ಗೆ V30 ಅವಶ್ಯಕತೆ ಇದ್ರೆ ಬನ್ನಿ ಸರ್. ಗಾಡಿ ನೋಡಿ ಖುಷಿಯಿಂದ ಗಾಡಿ ತಗೊಂಡು ಹೋಗ್ತೀರಾ ಸರ್, ಖುಷಿಯಿಂದ. ಯಾಕಂದ್ರೆ ಆ ಟೇಸ್ಟ್ ಇದೆ ಸರ್ ಗಾಡಿ. 100 ರೂಪಾಯಿ ಖರ್ಚಿದ್ರೆ ವಾಪಸ್ ಕೊಡಿ ಸರ್. ಈಗ ಮೇನ್ ಥಿಂಗ್ ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಈ ಗಾಡಿಲಿ ಹಾಕಿದ್ದು ನೀವು ನಂಬಲ್ಲ ಅಂತ ಬೇಕಾದ್ರೆ ಸ್ಕ್ರೀನ್ ಶಾಟ್ ನಿಮ್ಗೆ ಕಳಿಸ್ತೀನಿ ನೋಡಿ. ಇದು ಬಂದು 1 ವ್ಯೂಸ್ ದಾಟಿದ್ದು ಈ ಗಾಡಿ. ಇನ್ಸ್ಟಾಗ್ರಾಮ್ ಬಂದು ಗಾಡಿ ನೋಡಿ, ಸುಮ್ನೆ ವಿಡಿಯೋ ನೋಡ್ಬಿಟ್ಟು ಆ ಪ್ರೈಸ್ ಇದು ನಮ್ ಬಜೆಟ್ ಬರಲ್ಲ ಅಂತ ಸುಮ್ಮನೆ ಇರಲ್ಲ. ನೀವು ಬಂದು ಗಾಡಿ ಫಿಸಿಕಲ್ ಆಗಿ ನೋಡಿ, ಯಾವ ಕಂಡೀಷನ್ ಇದೆ, ಯಾವ ಮಾಡಲು ಅದೆಲ್ಲ ನೋಡ್ಬಿಟ್ಟು ಪ್ರೈಸ್ ಡಿಸೈಡ್ ಮಾಡಿ. ಟಾಟಾ ಜಿಪ್ ಎಕ್ಸೆಲ್ ಸರ್. ಸರ್ ಜಿಪ್ ಎಕ್ಸೆಲ್ 2018 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಬಾಡಿ ಲೈನಿಂಗ್, ಟೈರ್, ಇನ್ಶೂರೆನ್ಸ್, FC ಎಲ್ಲ ಪಕ್ಕ ಇದೆ. ಕಸ್ಟಮರ್ ಬರ್ಲಿ ಸರ್. 225 ಹೇಳ್ತಾ ಇದೀವಿ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಕಸ್ಟಮರ್ ಈ ಗೌರಿ ಗಣೇಶ ಹಬ್ಬದಲ್ಲಿ ಸ್ಪೆಷಲ್ ಆಫರ್ ಅಂತ ಹೇಳಲ್ಲ, ನಿಮ್ಗೆ ಒಳ್ಳೆ ಗಾಡಿ 25 ಲೀಟರ್ ಡೀಸೆಲ್ ಖಂಡಿತವಾಗಿ ಹಾಕಿ ಕಳ್ಸಿಕೊಡ್ತೀವಿ ಸರ್. 2,25,000 ಸರ್ ಹೇಳ್ತಾರೆ. 2,25,000 ಏಸ್ ಜಿಪ್ ಎಕ್ಸೆಲ್ ನೋಡಿ, ಮೆರೂನ್ ಕಲರ್. ಇವೇನ್ ಮಾಡೋದಪ್ಪ ಇವು? ಫಸ್ಟ್ ಎಕ್ಸ್ಟೀರಿಯರ್ ಎಲ್ಲ ನೋಡ್ಕೊಳ್ಳಿ. ಗುಡ್ ಕಂಡೀಷನ್ ಐತೆ. ಪೈಪ್ ಸೆಟ್ ಎಲ್ಲ ನೋಡಿ ಪೇಂಟ್ ಆಗಿದೆ ನಿಮ್ಗೆ. ತೊಟ್ಟಿನೂ ಸೂಪರ್ ಕಂಡೀಷನ್ ಐತೆ.
ವೆಹಿಕಲ್ ಅತುಲ್ ಪ್ಯಾಸೆಂಜರ್ ವೆಹಿಕಲ್ ನಿಮ್ಗೆ ಆ ಕಡೆ ಬಾಗಲಕೋಟೆ, ಗುಲ್ಬರ್ಗ, ಕೊಪ್ಪಳದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಪ್ಯಾಸೆಂಜರ್ ವೆಹಿಕಲ್. ನಮ್ಮ ಸೈಡ್ ಅಲ್ಲೂ ಇದೆ, ಆದ್ರೆ ಆ ಕಡೆ ಜಾಸ್ತಿ ಇದೆ ಸರ್. ತುಂಬಾ ಚಾನ್ಸ್ ರೇಟ್ ಸರ್, 110 ಸರ್. ಓಕೆ, ಗ್ರೇಟ್. RC NOC 2 ಕೊಡ್ತೀನಿ, ಗಾಡಿ ಬಂದು ತಗೊಂಡು ಹೋಗ್ತಾ ಇರ್ಲಿ ಸರ್. ನಮ್ದೇ ಚಿರಾಗ್ ಫೈನಾನ್ಸ್ ಸೀಸ್ ಆಗಿರೋ ವೆಹಿಕಲ್ ನೋಡಿ, ನನಗೆ ಗಾಡಿ ನಿಲ್ಸಕ್ಕೂ ಜಾಗ ಇಲ್ಲ. ಕಸ್ಟಮರ್ ಪದೇ ಹೇಳ್ತಾ ಇದೀನಿ ಸರ್, ಬಂದು ವಿಸಿಟ್ ಮಾಡಿ, ಹೆಚ್ಚು ಕಮ್ಮಿ ಡೀಲ್ ಕ್ಲೋಸ್ ಮಾಡೋಣ. ಕಸ್ಟಮರ್ ಕುತ್ಕೊಂಡು ಟೇಬಲ್ ಅಲ್ಲಿ ಕುತ್ಕೊಂಡು ಮಾತಾಡ್ಲಿ, ಆದ್ರೆ ಅಲ್ಟಿಮೇಟ್ ಅವರು ಅತಾಗತಿ ಲಾಸಲ್ಲಿ ಕೇಳೋದ್ ಬೇಡ. ಸಂಸ್ಥೆ ಚೆನ್ನಾಗಿದ್ರೆ 4 ಜನಕ್ಕೆ ಸಹಾಯ ಮಾಡ್ಬೋದು. ಸಂಸ್ಥೆ ಇದ್ರೆ ಎಲ್ಲ ಒಂದು ಸ್ಟಾಫ್ಸು ಚೆನ್ನಾಗಿರ್ತಾರೆ. ಅದರಿಂದ ಬಂದು ನೋಡ್ಲಿ. ಏನೋ ಅತಾಗತಿಯಾಗಿ 70,000 ಕೇಳೋದು, 50,000 ಕೇಳೋದು ಆಗದ್ ಬೇಡ. ಮೊನ್ನೆ ಟವೇರಾ ವೆಹಿಕಲ್ ನಿಮ್ಗೆ ಹೇಳಿದ್ನಲ್ಲ, ಚಾನ್ಸ್ ರೇಟ್ 55,000 ರೂಪಾಯಿ ಕೊಟ್ಟೆ ಸರ್. 1,30,000 ನಾವು ಲೋನ್ ಮಾಡಿರೋದು, ಒಂದೇ ಕಂತ್ ಕಟ್ಟಿದ್ದು, ಬರೀ 55,000 ರೂಪಾಯಿ ಕೊಟ್ಟು. ಆ ತರದೇ ಲಾಸ್ ಆಗ್ಬಿಟ್ರೆ ತುಂಬಾ ಕಷ್ಟ ಇದೆ. ಅದರಿಂದ ಏನ್ರೆ ಚಾನ್ಸ್ ರೇಟ್ 110 ಬರ್ಲಿ, ಕಸ್ಟಮರ್ ಬಂದ್ರೆ ಕೊಟ್ಬಿಡ್ತೀನಿ ಸರ್. ಓಕೆ ಸರ್. ಅವ್ರಿಗೆ ಏನ್ ಪಾರ್ಕಿಂಗ್ ಚಾರ್ಜ್ ಇಲ್ಲ, ಏನಿಲ್ಲ. 2015 ಮಾಡ್ಲು, 1,10,000 ರೂಪಾಯಿ ಒಂದು 2 ವೀಲರೇ ಬರಲ್ಲ ಸರ್. ನೋಡಿ, ನಿಮ್ಗೆ ಚಾನ್ಸ್ ರೇಟ್ ಬರೀ 1,10,000 ಕೊಡ್ತೀನಿ ಅಂತ ಹೇಳ್ತಾರೆ ಸರ್. ಅದನ್ನು ನಿಮ್ಗೆ ಬಂದು ಇದು ಬಂದು ಜಿಮ್ ಇದು ನಿಮ್ಗೆ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಮಾಡಿ ಕೊಡ್ತೀನಿ. 1,50,000 ಬಾಡಿ ಎಲ್ಲ ನೋಡಿ, ಸೂಪರ್ ಸೀಟ್ ಎಲ್ಲ ತುಂಬಾ ವೈಡ್ ಆಗಿದೆ. ಈ ಸೈಡ್ ಕೂತ್ಕೊಳ್ಳೋದು ನಿಮ್ಗೆ ಪ್ರೊವಿಷನ್ಸ್ ಮಾಡಿದ್ದಾರೆ, ಮಾಡಿಫಿಕೇಶನ್ಸ್. ಡ್ರೈವರ್ ಸೀಟ್ ನೋಡಿ ಎಷ್ಟು ದೊಡ್ಡದಾಗಿ ಹಾಕಿದ್ದಾರೆ. ಅವ್ರ ಜೊತೆ ಡೀಟೇಲ್ಸ್ ಕಳ್ಸ್ಕೊಡ್ಬೋದು, ನೋಡ್ತೀವಿ. K18 ರಿಜಿಸ್ಟ್ರೇಷನ್ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಪ್ಲಸ್ LS ಸರ್. ಗಾಡಿ 32,000 ಓಡಿದೆ. ಗಾಡಿ ಬ್ರ್ಯಾಂಡ್ ಟೈರ್, 4 ಬ್ರ್ಯಾಂಡ್ ಟೈರ್ ಹಾಕೊಡ್ತಾ ಇದೀನಿ. ಇನ್ಶೂರೆನ್ಸ್ FC 2 ಫ್ರೆಶ್ ಮಾಡ್ಕೊಡ್ತಾ ಇದೀನಿ. ಈಗ ಹೇಳ್ತಾ ಇದೀನಿ ಈ ಗಾಡಿ ಬಗ್ಗೆ. 100 ರೂಪಾಯಿ ಖರ್ಚಿದ್ರೆ ವಾಪಸ್ ಕೊಡಿ ಸರ್. 100 ರೂಪೀಸ್ ಖರ್ಚಿದ್ರೆ ವಾಪಸ್ ಕೊಡಿ. ಇವಾಗ 2 ಟೈರ್ ಹೊಸ ಫಿಟ್ ಮಾಡ್ಬೇಕು. ನೋಡಿ, ಈ ಟೈರ್ ಬಟನ್ ಇದ್ರು ಸಹ ನಾನು ಟೈರ್ ಚೇಂಜ್ ಮಾಡ್ತಾ ಇದೀನಿ. 4 ಬ್ರ್ಯಾಂಡ್ ಟೈರ್ ಇರುತ್ತೆ, ಇನ್ಶೂರೆನ್ಸ್ FC ಫ್ರೆಶ್ ಇರುತ್ತೆ. ಗಾಡಿ ಬಂದು ನೋಡ್ಲಿ ಸರ್, ಕಸ್ಟಮರ್ ಖುಷಿಯಾಗಿ ನೋಡ್ತಾರೆ. ನಾನು ಹಳೆ ಟೈರ್ ಹಾಕಿಲ್ಲ. ಹಳೆ ಟೈರ್ ಹಾಕ್ಬೇಕು ಅಂದ್ರೆ 40,000 ರೂಪಾಯಿ ಹೋಗುತ್ತೆ. 35,000 ರೂಪಾಯಿ ಟೈರ್ ಹಾಕ್ಸ್ಬೇಕು. FC ಇನ್ಶೂರೆನ್ಸ್ ಮಾಡ್ಬೇಕು. ಚೋಳಮಂಡಲಂ ಮೇಲೆ ಮಾಡುವಂತದ್ದು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮಾಡಿರ್ತೀವಿ. ಏನೇ ಕ್ಲೈಮ್ಸ್ ಇದ್ರು ಕ್ಯಾಶ್ಲೆಸ್ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅಶೋಕ್ ಲೇಲ್ಯಾಂಡ್ ಶೋರೂಮ್ ಹೋದ್ರೆ ಗಾಡಿ ಬಿಟ್ರೆ ಸಾಕು, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಟಾಟಾ ಶೋರೂಮ್ ಬಿಟ್ರೆ ಸಾಕು, ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಆದ್ರೆ ದಯವಿಟ್ಟು ಕಸ್ಟಮರ್ ಹೇಳೋದು ಏನಂತಂದ್ರೆ, ಇನ್ಶೂರೆನ್ಸ್ RC ಕಾರ್ಡ್ ಟ್ರಾನ್ಸ್ಫರ್ ಆದ್ಮೇಲೆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದನ್ನ ನಮ್ ಸ್ಟಾಫ್ ಮಾಡ್ಕೊಡ್ತಾರೆ. ಓಕೆ ಸರ್. ಏನ್ ಸರ್ ರೇಟ್ ಇದು? ಸರ್ 7.5. ಓಕೆ, 7.5 ಲೋನ್ ಸರ್. 7 ಲಕ್ಷ ಲೋನ್ ಆಗುತ್ತೆ. ಗಾಡಿ ಹೆಂಗಿದೆ ಗೊತ್ತಾ ಸರ್, ಜಸ್ಟ್ ಇವಾಗ ಬಂದಿದ್ದು. ಈಗ ಜಸ್ಟ್ ನಿಮ್ ಯೂಟ್ಯೂಬ್ ಮಾಡ್ಬೇಕಾದಾಗ ಜಸ್ಟ್ ಬಂದಿದೆ. 2 ಟೈರ್ ಮಾತ್ರ ಹಾಕ್ಬೇಕು ಸರ್. ಓಕೆ, ಫೈನ್ ಸರ್. ಬಂದು 7,50,000 ಹೇಳ್ತಾರೆ. 7,50,000 ಕೋಟಿಂಗ್ ಪ್ರೈಸ್ ಲೋನ್ ಆಗ್ಬೋದು. ಗಾಡಿ ಇದಕ್ಕೆ 2 ಟೈರ್ ಫಿಟ್ ಮಾಡಿಸ್ಬೇಕು. ತುಂಬಾ ನೀಟ್ ಆಗಿದೆ. ಪೈಪ್ ಸೆಟ್ ಎಲ್ಲ ಸೂಪರ್ ಆಗಿ ಪೇಂಟ್ ಆಗಿದೆ. ಬಾಡಿ ಲುಕ್ ಎಲ್ಲ ನೋಡಿ, ನಿಮ್ಗೆ ಸ್ಟಿಕರಿಂಗ್ ಎಲ್ಲ ಮಾಡಿದ್ದಾರೆ. ಟೈರ್ಸ್ ಫ್ರಂಟ್ 2 ಟೈರ್ಸ್ ನಿಮ್ಗೆ ಹೊಸ ಟೈರ್ಸ್ ಸರ್ ಮಾಡಿಸ್ಕೊಡ್ತಾರೆ. ನ್ಯೂ ಟೈರ್ಸ್ ಫಿಟ್ ಮಾಡಿ ಕೊಡ್ತಾರೆ. ಮತ್ತೆ ಪೈಪ್ ಸೆಟ್ ನೋಡಿ, ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ, ಸೂಪರ್ ಆಗಿದೆ. ತುಂಬಾ ಅಪಿಯರೆನ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ವೆಹಿಕಲ್. ರ್ಯಾಕ್ ಟೈರ್ಸ್ ನೋಡಬಹುದು, ರ್ಯಾಕ್ ಟೈರ್ಸ್ ಇನ್ ವೆರಿ ಗುಡ್ ಕಂಡೀಷನ್. ಹಂಗೆ ಎಕ್ಸ್ಟೀರಿಯರ್ ನಿಮ್ಗೆ ತೋರಿಸ್ತೀನಿ. 7,50,000 7,50,000 ಹೇಳ್ತಾರೆ. ಹಿಂಗೆ ನೋಡಿ, ರ್ಯಾರ್ ಕೂಡ ನೋಡಬಹುದು. ಪೈಪ್ ಸೆಟ್ ಎಲ್ಲ ಪೇಂಟ್ ಆಗಿದೆ. ರಿಜಿಸ್ಟ್ರೇಷನ್ ದಯವಿಟ್ಟು ಖಂಡಿತವಾಗಿಯೂ ಎಲ್ಲ ನನ್ನ ಗ್ರಾಹಕರು ದಯವಿಟ್ಟು ಬಂದು ವಿಸಿಟ್ ಮಾಡಿ, ಗಾಡಿಗಳು ನೋಡಿ. ಖಂಡಿತವಾಗಿ ದೂರದವ್ರು ಬಂದವ್ರಿಗೆ ಎಲ್ಲೋ ಒಂದು ಕಡೆ ಏನಪ್ಪ ಅವ್ರು ಸೆಕೆಂಡ್ ಹ್ಯಾಂಡಲ್ಲಿ ಮಾತಾಡೋದೇ ಒಂದು ಇರೋದು. ಯಾಕಂದರೆ ಈಗ ತುಂಬ ಯೂಟ್ಯೂಬ್ಸ್ಗಳು ಜಾಸ್ತಿ ಆಗಿದೆ. ಆ ಯೂಟ್ಯೂಬ್ ಮಧ್ಯ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ನಾನು ಒಂದು ಆದರ್ಶ ತತ್ವವನ್ನು ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ಕಷ್ಟಪಡ್ತಾ ಇದ್ದೀನಿ. ಅಲ್ಟಿಮೇಟ್ ನಾನು ಬದುಕಬೇಕು, ನನ್ನ ಜೊತೆಲಿ ಬಂದಂಥವ್ರು ಬದುಕಬೇಕು, ಪ್ಲಸ್ ಅದ್ರ ಜೊತೆಗೆ ನನ್ನ ಸಂಸ್ಥೆಯಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿದವರು ಅವರು ಸಹ ಬದುಕಬೇಕು. ದಯವಿಟ್ಟು ಕಸ್ಟಮರ್ ಬಂದು ವಿಸಿಟ್ ಮಾಡಿ. ಖಂಡಿತವಾಗಿಯೂ ನಾನು ಹೇಳಿದ್ದೀನಿ, ಗೌರಿ ಗಣೇಶ ಹಬ್ಬಕ್ಕೆ 25 ಲೀಟರ್ ಡೀಸೆಲ್ ಹಾಕ್ಸ್ಕೊಡ್ತಾ ಇದೀವಿ ಅಂತ. ಖಂಡಿತ ಹಾಕ್ಸ್ಕೊಡೋಣ ಸರ್. ನನಗೂ ಏನು ಗೊತ್ತಾ ಸರ್, ಒಂದು ಬೆಸ್ಟ್ ರೇಟ್ ನಾನು ಅಪ್ರೋಚ್ ಮಾಡೋದೇನು ಅಂತಂದರೆ, ಕಸ್ಟಮರ್ಗೆ ನನ್ನಿಂದನೂ ಎಕ್ಸ್ಪೆಕ್ಟೇಷನ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದಾಗ ನಾನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕೆಂದರೆ ನಾನು ರೋಡಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ. ಒಂದು ಸಂಸ್ಥೆ, ಆಫೀಸು, ಸೆಟಪ್ಸ್, ಇವತ್ತು ಆರ್ಗನೈಸೇಷನ್ಸ್ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ ನಿಮಗೆ ಗೊತ್ತಿದೆ. ದಯವಿಟ್ಟು ನೀವು ಬನ್ನಿ, ವಿಸಿಟ್ ಮಾಡಿ. ಖಂಡಿತವಾಗಿಯೂ ಆನರಬಲ್ ಹೇಳ್ತೀನಿ, ನಿಮ್ಗೆ ಒಳ್ಳೆ ವೆಹಿಕಲ್ ಕೊಡೋದಕ್ಕೆ ಖಂಡಿತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನಾನು ಒಬ್ಬ ಕೆಲಸಗಾರ ಅಂತ ಹೇಳ್ತೀನಿ, ನಾನು ಓನರ್ ಅಂತ ಎಲ್ಲೂ ಸಹ ಹೇಳಲ್ಲ. ದಯವಿಟ್ಟು ಬಂದು ವಿಸಿಟ್ ಮಾಡಿ. ಚಿರಾಗ್ಗೆ ನಮಸ್ತೆ ಸರ್. ಓಕೆ, ಶೋರ್. ಥ್ಯಾಂಕ್ಸ್ ಲಾಟ್ ಸರ್. ನಿಮ್ಮ ಸಮಯ ತಗೊಂಡು ನಿಮ್ಮ ಸ್ಟಾಕ್ ಎಲ್ಲ ನಮ್ಗೆ ತೋರಿಸೋದು ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು.